ನಮಸ್ಕಾರ. ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಪತ್ರಕರ್ತರ ಸಮ್ಮೇಳನ ಚಿಂತನ ಮಂಥನದ ವೇದಿಕೆಯಾಗಲಿ. ಪತ್ರಕರ್ತರ ಸಮ್ಮೇಳನದ ವೆಬ್ಸೈಟ್ ಉದ್ಘಾಟನೆ. ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಕರೆ. ಮಹಿಳಾ ಸಂಘಟನೆಗೆ ಶಕ್ತಿ ತುಂಬಿದ ಬೀದರ್ನ ಐತಿಹಾಸಿಕ ಕಾರ್ಯಕ್ರಮ. ಸಂಘಟನೆಯೇ ಬದಲಾವಣೆಯ ಶಕ್ತಿ. ಬಸವರಾಜ ಹೊರಟ್ಟಿ. ರೋಟರಿ ಇಂಟರ್ನ್ಯಾಷನಲ್ ಸಂಸ್ಥೆಯ 121ನೇ ವಿಶ್ವ ರೋಟರಿ ದಿನಾಚರಣೆಯ ಅಂಗವಾಗಿ ರೋಟರಿ ಕ್ಲಬ್ ಬೀದರ್ ವತಿಯಿಂದ ಅದ್ಧೂರಿಯಾಗಿ ಆಚರಿಸಲಾಯಿತು. ನಾಳೆ ಮಾತೋಶ್ರೀ ರಮಾತಾಯಿ ಅಂಬೇಡ್ಕರ್ ಅವರ 128ನೇ ಜಯಂತ್ಯೋತ್ಸವ. ಗೋರ್ನಾಳ್ಕರ್. ಮಹಾನಗರ ಪಾಲಿಕೆ ಕಚೇರಿ ಇದ್ದ ಜಾಗದಲ್ಲೇ ನಿರ್ಮಿಸಿ ಶಹಾಪುರ್ ಗೇಟ್ ಬಳಿ ಸ್ಥಳಾಂತರಿಸಿದರೆ ಉಗ್ರ ಹೋರಾಟ. ಹೊಸಳ್ಳಿ ಎಚ್ಚರಿಕೆ. ರೋಸ್ಟರ್ ಪದ್ಧತಿಯ ಒಳ ಮೀಸಲಾತಿ ವಿರೋಧಿಸಿ ಮನ್ನಾಖೇಳಿಯಲ್ಲಿ ಪಾದಯಾತ್ರೆ. ರಾಜ್ಕುಮಾರ್ ಶಿಂದೆ. ಸುದ್ದಿಯ ವಿವರಗಳು. ಕಾರ್ಯನಿರತ ಪತ್ರಕರ್ತರ 40ನೇ ಸಮ್ಮೇಳನದಲ್ಲಿ ತಾಂತ್ರಿಕ ಮತ್ತು ನೈತಿಕ ಸವಾಲುಗಳ ಬಗ್ಗೆ ಅರ್ಥಪೂರ್ಣ ಚರ್ಚೆಯಾಗಲಿ ಎಂದು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಕೆವಿ ಪ್ರಭಾಕರ್ ಕರೆ ನೀಡಿದ್ದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸಮ್ಮೇಳನದ ವೆಬ್ಸೈಟ್ ಉದ್ಘಾಟಿಸಿ ಮಾತನಾಡಿದ್ದರು. ಇಂದು ಅಭಿವೃದ್ಧಿ ಪತ್ರಿಕೋದ್ಯಮ ಪಕ್ಕಕ್ಕೆ ಸರಿದು ಹೇಳಿಕೆ ಆಧಾರಿತ ಪತ್ರಿಕೋದ್ಯಮವೇ ಪ್ರಧಾನ ಆಗುತ್ತಿರುವುದು ಆರೋಗ್ಯಕರ ಸಂಗತಿ ಅಲ್ಲ. ಹೀಗಾಗಿ ಕಾರ್ಯನಿರತ ಪತ್ರಕರ್ತರ 40ನೇ ಸಮ್ಮೇಳನ ಮಾಧ್ಯಮ ಜಗತ್ತಿನ ಚಿಂತನ ಮಂಥನದ ವೇದಿಕೆಯಾಗಬೇಕೆಂದು ಕರೆ ನೀಡಿದ್ದರು. ಕಾರ್ಯನಿರತ ಪತ್ರಕರ್ತರ ಸಮ್ಮೇಳನಗಳು ಒಂದು ಅರ್ಥದಲ್ಲಿ ಪಿಟ್ ಸ್ಟಾಪ್ಸ್ ಎಂದು ಹೇಳಬಹುದೇ. ರೇಸಿಂಗ್ ಕಾರುಗಳು ತಮ್ಮ ಓಟದ ನಡುವೆ ಟೈರ್ಗಳನ್ನು ಬದಲಾಯಿಸಲು, ಇಂಧನ ತುಂಬಿಕೊಳ್ಳಲು ಮಾರ್ಗ ಮಧ್ಯದಲ್ಲಿ ಇರುವ ನಿಲ್ದಾಣಗಳನ್ನು ಪಿಟ್ ಸ್ಟಾಪ್ಸ್ ಎಂದು ಕರೆಯುತ್ತಾರೆ. ವೈರಲ್ ಸುದ್ದಿಗಳ ವೇಗದಲ್ಲಿ ಓಡುತ್ತಿರುವ ಉದ್ಯಮಕ್ಕೆ ಈಗ ಇಂತಹ ಪಿಟ್ ಸ್ಟಾಪ್ಗಳ ಅಗತ್ಯ ತುಂಬ ಇದೆ ಎಂದು ವಿವರಿಸಿದರು. ಈ ಸಮ್ಮೇಳನ ವೃತ್ತಿಪರರಿಗೆ ತಮ್ಮ ನೋಟುಗಳನ್ನು, ಆಯ್ಕೆಗಳನ್ನು ಮತ್ತು ವೃತ್ತಿಪರತೆಯನ್ನು ತೀಕ್ಷ್ಣಗೊಳಿಸಿಕೊಳ್ಳಲು ಮತ್ತು ಅವರ ಆಂತರಿಕ ದಿಕ್ಸೂಚಿಯನ್ನು ಮರುಚಿಂತನೆಗೆ ಬಲಪಡಿಸಿಕೊಳ್ಳಲು ವೇದಿಕೆ ಒದಗಿಸುತ್ತದೆ ಎನ್ನುವ ಭರವಸೆ ಇದೆ ಎಂದು ಆಶಿಸಿದರು. ಕೃತಕ ಬುದ್ಧಿ ಮತ್ತು ತಂತ್ರಜ್ಞಾನ ಚಾಲಿತ ಯುಗದಲ್ಲಿ ನಮ್ಮ ಕೌಶಲ್ಯಗಳನ್ನು ನವೀಕರಣಗೊಳಿಸುವುದರ ಜೊತೆಗೆ ಪತ್ರಿಕೋದ್ಯಮದ ಆದ್ಯತೆಗಳನ್ನು ಮರುಪರಿಶೀಲನೆಗೆ ಚರ್ಚೆಗೆ ಒಳಪಡಿಸಬೇಕಿದೆ. ಇವತ್ತಿನ ತಾಂತ್ರಿಕ ವೇಗ ಮತ್ತು ಹೊಸ ತಂತ್ರಜ್ಞಾನದ ವೇಗದಲ್ಲಿ ಬಹುತೇಕ ಪ್ರತಿ 5 ವರ್ಷಗಳಿಗೆ ಒಮ್ಮೆ ನಾವು ಕಲ್ಪಿಸಿಕೊಳ್ಳಲಾಗದ ತಂತ್ರಜ್ಞಾನ ಹೊರಗೆ ಬರುತ್ತಿವೆ. ಹೊಸದಾಗಿ ಬಂದಿರುವ AI ತಂತ್ರಜ್ಞಾನದ ಸಾಧ್ಯತೆಗಳನ್ನು ಮತ್ತು ಅಪಾಯಗಳನ್ನು ನಾವು ಸರಿಯಾಗಿ ಗ್ರಹಿಸುವ ಮೊದಲೇ ಹೊಸ ತಂತ್ರಜ್ಞಾನ ಬಂದಿರುತ್ತದೆ. ಈಗಾಗಲೇ AI ಕೂಡ ಹಳೆಯದಾಗಿ ಸೂಪರ್ AI ಅಂತ ಬರುತ್ತಿದೆ ಎಂದು ಎಚ್ಚರಿಸಿದರು. ಇವೆಲ್ಲವನ್ನು ಅರಿಯುವ ಮತ್ತು ಅಪಾಯಗಳನ್ನು ತಡೆಯುವ ಕಾರ್ಯಾಗಾರವಾಗಿ ಈ ಬಾರಿಯ ಸಮ್ಮೇಳನ ಯಶಸ್ವಿಯಾಗಲಿ ಎಂದು ಆಶಿಸುತ್ತೇನೆ ಎಂದರು. ಡೀಪ್ ಫೇಕ್ಗಳನ್ನು ಹೇಗೆ ಗುರುತಿಸುವುದು ಮತ್ತು ಸಾಮಾಜಿಕ ಮಾಧ್ಯಮ ಲೀಡ್ಗಳನ್ನು ಪರಿಶೀಲಿಸುವುದು ಹೇಗೆ ಎಂಬುದನ್ನು ನ್ಯೂಸ್ ರೂಮ್ಗಳು ಕಲಿಯಬೇಕಾಗಿದೆ ಎಂದರು. ಮಾಧ್ಯಮ ಲೋಕದ ಕಾರ್ಪೊರೇಟೀಕರಣದ ತಡೆಯೊಡ್ಡಿರುವ ನೈತಿಕ ಸವಾಲುಗಳ ನಡುವೆಯೂ ಈಗ AI ಮತ್ತು ಅತ್ಯಾಧುನಿಕ ತಂತ್ರಜ್ಞಾನವು ಹೊಸ ನೈತಿಕ ಸವಾಲುಗಳನ್ನು ಮುಂದಿಟ್ಟಿದೆ. ಹೀಗಾಗಿ ನೈತಿಕ ಮತ್ತು ತಾಂತ್ರಿಕ ಸವಾಲುಗಳ ಬಗ್ಗೆ ಅರ್ಥಪೂರ್ಣ ಚರ್ಚೆಗೆ ಸಮ್ಮೇಳನ ವೇದಿಕೆಯಾಗಲಿ ಎಂದು ನಾನು ಬಯಸುತ್ತೇನೆ ಎಂದರು. ಪತ್ರಕರ್ತ ಸಮುದಾಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೊದಲಿನಿಂದಲೂ ನೆರಳಾಗಿ ನಿಂತಿದ್ದಾರೆ. ಈ ಬಾರಿಯ ಬಜೆಟ್ನಲ್ಲಿ ಶ್ರಮಿಕ ಪತ್ರಕರ್ತ ಸಮುದಾಯಕ್ಕೆ ಉತ್ತಮ ಅನುಕೂಲಗಳು ಆಗುವ ಭರವಸೆ ಇದೆ ಎಂದರು. ಕ್ಷೇತ್ರದಲ್ಲೂ ತೋರಬೇಕು. ಇತ್ತೀಚೆಗೆ ತಗಡೂರ್ ಅವರ ನೇತೃತ್ವದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಮಾಡುತ್ತಿರುವ ಸಮಾಜಮುಖಿ ಕಾರ್ಯ ಮೆಚ್ಚುವಂಥದ್ದು. ಮುಂಬರುವ ದಿನಗಳಲ್ಲಿ ತಾವು ನಿರ್ಧರಿಸಿದ ರಾಜ್ಯ ಸಮ್ಮೇಳನಕ್ಕೆ ಖಂಡಿತ ಆಗಮಿಸುವುದಾಗಿ ಹೊರಟ್ಟಿ ಭರವಸೆ ನೀಡಿದರು. ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಸಮ್ಮೇಳನದ ವೆಬ್ಸೈಟ್ ಅನಾವರಣಗೊಳಿಸಿದ್ದರು. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಾಗೂ ಸ್ವಾಗತ ಸಮಿತಿ ಅಧ್ಯಕ್ಷರಾದ ಈಶ್ವರ್ ಖಂಡ್ರೆ, ಪೌರಾಡಳಿತ ಸಚಿವ ರಹೀಂ ಖಾನ್ ಮಾತನಾಡಿದ್ದರು. ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರ್ ಅಧ್ಯಕ್ಷತೆ ವಹಿಸಿದ್ದರು. ಸಂಘದ ಜಿಲ್ಲಾಧ್ಯಕ್ಷ ಆನಂದ್ ದೇವಪ್ಪ ಪ್ರಾಸ್ತಾವಿಕ ಮಾತನಾಡಿದ್ದರು. ರಾಜ್ಯ ಸಂಘದ ಉಪಾಧ್ಯಕ್ಷರಾದ ಎಚ್ ಮದನಗೌಡ, ಮತ್ತಿಕೆರೆ ಜಯರಾಮ್, ಅಜ್ಮಾಡ್ ರಮೇಶ್, ಕುಟ್ಟಪ್ಪ, ಕಾರ್ಯದರ್ಶಿಗಳಾದ ಪುಂಡಲಿಕ್ ಬಾಳೋಜಿ, ಸೋಮಶೇಖರ್, ಕೆರೆಗೂಡ್ ಖಜಾಂಚಿ, ವಾಸುದೇವ್ ಹೋಳ್, ಮಾಜಿ ಉಪಾಧ್ಯಕ್ಷ ವೇದಿಕೆಯಲ್ಲಿದ್ದರು.
ಸಂಘದ ಮಾಜಿ ರಾಜ್ಯ ಉಪಾಧ್ಯಕ್ಷ ಭವಾನಿ ಸಿಂಗ್ ಠಾಕೂರ್, ಅಡಾಕ್ ಸಮಿತಿ ಸದಸ್ಯರಾದ ಶಿವಕುಮಾರ್ ಸ್ವಾಮಿ, ಅಪ್ಪರಾವ್ ಸೌದಿ, ಮಾಜಿ ಜಿಲ್ಲಾಧ್ಯಕ್ಷರಾದ ಗಂಧರ್ವ ಸೇನಾ, ಮಲ್ಲಿಕಾರ್ಜುನ್ ಬಿರಾದರ್, ಬಸವರಾಜ ಶೆಟ್ಟಿ, ಅಶೋಕ್ ಕುಮಾರ್ ಕರಂಜಿ, ಡಿಕೆ ಗಣಪತಿ, ದೀಪಕ್ ವಾಲೆ, ಡಾಕ್ಟರ್ ರಜನೀಶ್ ವಾಲಿ ಹಾಗೂ ಇತರರಿದ್ದರು. ಮಾಜಿ ಜಿಲ್ಲಾಧ್ಯಕ್ಷ ಬಾಬು ವಾಲಿ ಕಾರ್ಯಕ್ರಮ ನಿರೂಪಿಸಿ ಪೃಥ್ವಿರಾಜ್ ಸ್ಪಂದಿಸಿದರು. ಬಸವರಾಜ್ ಜಾಬಶೆಟ್ಟಿ ಅವರನ್ನ ರಜನೀಶ್ ವಾಲಿ ಅವರು ಮತ್ತು ಬಸವರಾಜ್ ಪವಾರ್ ಅವರು ಧನ್ಯವಾದ. ಇನ್ನೂರು ಅತಿಥಿ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ನಂತರ ಪತ್ರಿಕಾ ರಂಗದವರು, 4ನೇ ಅಂಗ. ಈ 3 ಅಂಗದವ್ರು ಏನು ಮಾಡ್ತಾರೆ, ಕಾರ್ಯಾಂಗ ಇರ್ಬೋದು, ನ್ಯಾಯಾಂಗ ಇರ್ಬೋದು, ಶಾಸಕಾಂಗ ಇರ್ಬೋದು, ಇವರೆಲ್ಲರನ್ನ 4ನೇ ರಂಗವಾದಂಥ ನೀವು ಇರ್ದಿದ್ರೆ ಯಾರಿಗೂ ಏನು ಭೇಟಿ ಆಗುವಂಥದ್ದು ಆಗಲಿ, ಗೊತ್ತು ಮಾಡೋದಂತಲೇ ಆಗ್ತಿರ್ಲಿಲ್ಲ. 3 ಜನ ಮಾಡಿದಂಥದನ್ನು ಇಡೀ ನಾಡಿಗೆ ತೋರಿಸ್ಕೊಡೋರು, ಅದರ ಅಂಕುಡೊಂಕನ್ನು ಸರಿಪಡಿಸೋರು, ಒಳ್ಳೊಳ್ಳೆ ಕಾರ್ಯಗಳನ್ನು ಜನರಿಗೆ ಬಿತ್ತರಿಸೋರು, ಇವೆಲ್ಲವನ್ನು ಮಾಡುವಂಥವ್ರು ಪತ್ರಿಕಾ ರಂಗದವರು ಅಂತ ಭಾಳ ಅಭಿಮಾನದಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಹಿನ್ನೆಲೆಯಲ್ಲಿ ಇವತ್ತು ಒಂದಾನೊಂದು ಕಾಲಕ್ಕೆ ಯಾವುದಾದ್ರು ಪ್ರೆಸ್ನವರು ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದು ಕಚೇರಿ ಇರ್ತಿದ್ದಿಲ್ಲ, ಮತ್ತೇನಿರ್ತಿದ್ರು, ಎಲ್ಲೆಲ್ಲಿ ಹೋಗಿ ಕೂತ್ಕೊಳ್ತಿದ್ರು, ಎಲ್ಲೆಲ್ಲಿ ಕೇಳ್ತಿದ್ರು. ಎಲ್ಲ ಕಡೆಗೆ ಭಾಳ ಕಡೆ ನೋಡಿ ನಾನು ತಮ್ಮ ಸ್ವಂತ ಕಟ್ಟಡವನ್ನು ಮಾಡಿ ಮುಖ್ಯವಾಗಿ ನೀವು ಬಂದಿರಿ. ನಿಮಗೆಲ್ಲ ರೀತಿಯಿಂದ ಅನುಕೂಲತೆಗಳನ್ನು ಕಲ್ಪಿಸಲಿಕ್ಕೆ ಸಾಧ್ಯವಾದಂಥ ಎಲ್ಲ ಜಿಲ್ಲಾ ಘಟಕಗಳು, ರಾಜ್ಯಗಳು ಪ್ರಯತ್ನವನ್ನು ಮಾಡೋದ್ರಿಂದ ಇವತ್ತು ಕರ್ನಾಟಕ ರಾಜ್ಯ ಕಾರ್ಯನಿರತರ ಸಂಘ ಏನಿದೆ ಅದು ಭಾಳ ಉತ್ತಮವಾದಂಥ ರೀತಿಯಿಂದ ಕೆಲಸವನ್ನು ಮಾಡಲಿಕ್ಕೆ ಅಂತೇಳಿ ಭಾಳ ಹೆಮ್ಮೆ ಅನಿಸಿದೆ. ಮಾಧ್ಯಮ ಲೋಕದ ಪರಿಸ್ಥಿತಿಗೂ ಇವತ್ತಿನ ಪರಿಸ್ಥಿತಿಗೂ ಬಹಳ ವ್ಯತ್ಯಾಸ ಇದೆ. ನಾವು ಅವಾಗ ಬೈ ಎಲೆಕ್ಷನ್ಗೆ ಬಂದಾಗ ಇದ್ದಿದ್ದು 1-2 ಚಾನಲ್ ಇತ್ತು. ಆಮೇಲೆ ಇಲ್ಲಿ ಪತ್ರಿಕೆಗಳು ಕಡಿಮೆ ಇತ್ತು. ಈಗ ಕೇಳಿದೆ, ಈಗ ಪತ್ರಿಕೆಗಳು ಎಷ್ಟಿದ್ದಾವೆ ಇಲ್ಲಿ ಸ್ಥಳೀಯ ಪತ್ರಿಕೆಗಳು ಬೀದರಲ್ಲಿ ಅಂತ. ನಾನು ಕೇಳಿ ಭಯ ಆಯಿತು, ಅಷ್ಟು ಪತ್ರಿಕೆಗಳಿತ್ತು ಅಂತ ಹೇಳಿ. ಒಂದ್ಸತಿ ಎಲೆಕ್ಷನಿಗೆ ಬಂದಾಗ ಅನಂತಕುಮಾರ್ ಅವರು ಬಂದಿದ್ದರು. ಪ್ರೆಸ್ ಕಾನ್ಫರೆನ್ಸ್ ಇತ್ತು, ಯಾವುದೋ ಹೋಟ್ಲಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ರು. ಅಡ್ವರ್ಟೈಸ್ಮೆಂಟ್ ಕೊಟ್ಟಿಲ್ಲ ಅಂತೇಳಿ ಅವ್ರನ್ನ ಲಾಕ್ ಮಾಡಿಬಿಟ್ಟಿದ್ರು ಎಲ್ಲ ಪತ್ರಿಕೆಗಳು, ಸ್ಥಳೀಯ ಪತ್ರಿಕೆಗಳು. ಬರೀ ಸ್ಟೇಟ್ ಪೇಪರ್ನವ್ರು ಮಾತ್ರ ಕೊಟ್ಟಿದ್ದೀರಿ ನೀವು ಅಂತೇಳಿ ಅವರೆಲ್ಲ ಲಾಕ್ ಮಾಡಿಬಿಟ್ಟಿದ್ರು. ಆಮೇಲೆ ನಮ್ಮ ಪ್ರಕಾಶ್ ಖಂಡ್ರೆ ಅವರು ಅನಿಸುತ್ತೆ, ಅವರೆಲ್ಲ ಬಂದು ರಾಜಿ ಮಾಡಿ ನಾನು ಮತ್ತು ಇವರು ಪಬ್ಲಿಕ್ ಟಿವಿ ರಂಗಣ್ಣವರು ಬಂದಿದ್ರು ರಿಪೋರ್ಟಿಂಗ್ ಅವಾಗ. ಆಮೇಲೆ ಈಗ ಅಪೋಸಿಷನ್ ಲೀಡರ್ ಹತ್ರ ಎಲ್ ಪ್ರಕಾಶ್, ನಾವು 3 ಜನ ಬೆಂಗಳೂರಿಂದ ಬಂದಿದ್ದೀವಿ. ಭಾಳ ಚೆನ್ನಾಗಿತ್ತು ಅವೆಲ್ಲ ಎಲೆಕ್ಷನ್ ರಿಪೋರ್ಟಿಂಗ್ ಎಲ್ಲ ಚೆನ್ನಾಗಿತ್ತು. ಆಮೇಲೆ ಒಬ್ರಿಗೊಬ್ರು ಪೈಪೋಟಿ ಮೇಲೆ ನ್ಯೂಸ್ ಮಾಡ್ತಾ ಇದ್ವಿ ನಾವು. ಅಷ್ಟು ಆದ್ಯತೆ ಸಿಗ್ತಾಯಿತ್ತು ಪ್ರಿಂಟ್ ಮೀಡಿಯಾದಲ್ಲಿ ಸ್ಟೋರಿಗಳಿಗೆ. ಆದರೆ ಇವತ್ತು ಸ್ಟೋರಿಗಳಿಗೆ ಪ್ರಿಂಟ್ ಮೀಡಿಯಾದಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಯಾವುದೇ ಆದ್ಯತೆ ಇಲ್ಲ. ಯಾಕೆ ಅಂತಂದರೆ ಎಲ್ಲರದ್ದು ಟೇಸ್ಟ್ ಬದಲಾಗಿದೆ. ಯಾವ ರೀತಿ ನ್ಯೂಸ್ ಕೊಡಬೇಕು ಮತ್ತು ಆಫೀಸಲ್ಲಿ ಯಾವ ರೀತಿ ನ್ಯೂಸ್ ಕೇಳಬೇಕು ಅನ್ನೋ ಪರಿಸ್ಥಿತಿನೇ ಬೇರೆ. ಈಗ ಪತ್ರಿಕೆಗಳಲ್ಲಾಗಲಿ, ಟಿ ವಿಗಳಲ್ಲಾಗಲಿ ಮಾನವೀಯ ವರದಿಗಳು, ತನಿಖಾ ವರದಿಗಳು ಇದು ಯಾವುದೂ ಇಲ್ಲ. ಈಗೇನಿದ್ರು ಫಾಸ್ಟ್ ಫುಡ್ ಥರ ರಣರೋಚಕ, ಸ್ಫೋಟಕ, ಭಯಂಕರ ಈ ಥರದ್ದು. ಇದೀಗ ಕೆಲವೇ ಕ್ಷಣಗಳಲ್ಲಿ ಸ್ಫೋಟಕ ಅಂತ ಹೇಳ್ತಾರೆ. ಏನು ಸ್ಫೋಟ ಆಗಲ್ಲ, ಟಿ ವಿಗೂ ಸ್ಫೋಟ ಆಗಬೇಕಷ್ಟೇ. ನಿನ್ನೆ ಒಂದು ಸುದ್ದಿ ನೋಡ್ತಾ ಇದ್ದೆ, ಇಡೀ ಬೆಂಗಳೂರು ಬೆಚ್ಚಿ ಬೀಳಿಬೋದು ಅಂತ. ಯಾರು ಬೆಚ್ಚಿ ಬೀಳಲ್ಲ, ಸುದ್ದಿ ಕೊಟ್ಟವರು ಬೆಚ್ಚಿ ಬೀಳಬೇಕಷ್ಟೇ, ಸುದ್ದಿ ಓದೋರು ಬೆಚ್ಚಿ ಬೀಳಲ್ಲ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಫೋಟ ಅಂತ ಆಗ್ತಾರೆ, ಏನು ಸ್ಫೋಟ ಆಗೋದಿಲ್ಲ ಅಲ್ಲಿ. ಕಾರ್ಯಕ್ರಮ ಒಂದು ಒಳ್ಳೆ ರೀತಿಯಿಂದ ಬರೇ ಹೆಸರಿಗೆ ಆಗಬಾರ್ದು, ಇದರಲ್ಲಿ ಸುಮಾರು ಚೇಂಜಸ್ ಆಗಬೇಕಂತ, ಮತ್ತು ಸುಮಾರು ಜನಗೆ ಇದರಿಂದ ಒಂದು ಟ್ರೈನಿಂಗ್ ಟೈಪ್ ಆಗಲಿ, ಸ್ಕಿಲ್ ಟೈಪ್ ಆಗಲಿ, ಎಲ್ಲರಿಗೆ ಒಂದು ಸಿಸ್ಟಮ್ ಇದರಲ್ಲಿ ಕರ್ನಾಟಕದಲ್ಲಿ ಒಂದು ಒಳ್ಳೆ ಮೆಸೇಜ್ ಹೋಗ್ಬೇಕಂತ ಇದರಿಂದ ಹೇಳಿದ್ದಾರೆ. ನಿಜವಾಗ್ಲೂ ಅದು ಒಳ್ಳೇದು ಆಗ್ತದೆ. ಯಾಕಂದರೆ ಯಾರು ಎಷ್ಟೋ ಸ್ಥಾನದಲ್ಲಿ ಹೋಗ್ಬೋದು,
ಅದು ಆದರೂ ನಮಗೆ ಡಿಫಿಷಿಯನ್ಸಿ ಇದ್ದೇ ಇರ್ತದೆ. ಎಷ್ಟೋ ಓದೋರು ಆಗ್ಬೋದು, ಎಷ್ಟೋ ಜರ್ನಲಿಸ್ಟ್ ಕೆಲಸ ಮಾಡಿರ್ಬೋದು, ಅದು ನಮ್ಮಲ್ಲಿಂದ ಏನೇನೋ ಆಗ್ಬೋದು. ಅದರಿಂದ ಈ ಸಮ್ಮೇಳನದಲ್ಲಿ ಒಂದು ಸಿಸ್ಟಮೆಟಿಕ್ ಒಂದು ಮೆಸೇಜ್, ಒಂದು ಟ್ರೈನಿಂಗ್ ಸಿಸ್ಟಮ್ ಹೋಗ್ಬೋದು ಅಂತ ನಾನು ಹೇಳ್ತೀನಿ. ತಮಗೆಲ್ಲರಿಗೆ ತಿಳಿದಿರುವಂತೆ ಇದೇ ಮಾರ್ಚ್ 28ನೇ ತಾರೀಕಿಗೆ ರಾಜ್ಯ ಮಟ್ಟದ 40ನೇ ಕಾರ್ಯನಿರತ ಪತ್ರಕರ್ತರ ಸಂಘದ ಒಂದು ರಾಜ್ಯ ಸಮ್ಮೇಳನ ಬೀದರ್ನಲ್ಲಿ ಆಯೋಜಿಸಲಾಗಿದೆ. ನಮ್ಮೆಲ್ಲರಿಗೆ ಅತ್ಯಂತ ಹೆಮ್ಮೆಯ ಸಂಗತಿ, ಬಹಳ ಖುಷಿಯ ಸಂಗತಿ ಅಂತ ಹೇಳಿದ್ರೆ, ಇವತ್ತು ಬೀದರ್ ಕರ್ನಾಟಕದ ಕಿರೀಟ ಅಂತ ಹೇಳಿ ನಾವೆಲ್ಲ ಹೇಳ್ತೀವಿ. ಇಂಥ ಒಂದು ಬೀದರ್ನಲ್ಲಿ ಎಲ್ಲಿ ಇವತ್ತು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂಥದ್ದು, ಸರ್ವರಿಗೂ ಸಹಬಾಳು ಸಹಪಾಲು ಅಂತ ಹೇಳಿ ಇವತ್ತು ಎಲ್ಲ ಜಾತಿ, ಎಲ್ಲ ಭಾಷೆ, ಎಲ್ಲ ಧರ್ಮ ಜನರಿಗೆ ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಇವತ್ತು ಕರ್ನಾಟಕ ಏನೊಂದು ಶಾಂತಿಯ ತೋಟ ಅಂತೇಳಿ ಹೇಳ್ತೀವಿ, ಅದು ನಮ್ಮ ಬೀದರ್ನಲ್ಲಿ ಇದೆ. ಹೀಗಾಗಿ ಮೊನ್ನೆ ಬೀದರ್ಗೆ ಶಿವಾನಂದ ತಗಡೂರವರ ಮತ್ತು ಆನಂದರವರ ಒಂದು ಅಭಿನಂದನಾ ಸಮಾರಂಭ ಇಲ್ಲಿ ಆಯೋಜನೆ ಮಾಡಲಾಗಿತ್ತು. ಆ ಸಮಾರಂಭದಲ್ಲಿ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಪ್ರಸ್ತಾವನೆ ಬಂತು, ಬೀದರ್ನಲ್ಲೇ 40ನೇ ರಾಜ್ಯ ಮಟ್ಟದ ಕಾರ್ಯನಿರತ ಪತ್ರಕರ್ತರ ಸಂಘದ ಸಮ್ಮೇಳನ ಮಾಡಬೇಕು ಅಂತ ಹೇಳಿ ಅದಕ್ಕೆ ನಾವೆಲ್ಲ ಬೆಂಬಲವನ್ನು ಸೂಚಿಸಿದ್ದೇವೆ. ನಮ್ಮ ಮಾಗಡಿಯಲ್ಲಿ ಪತ್ರಿಕಾ ಭವನದ ಸಮಸ್ಯೆ ಬಂತು. ಆ ಸಂದರ್ಭದಲ್ಲಿ ಅದು ಕ್ಯಾಬಿನೆಟ್ಗೆ ಹೋಗ್ಬೇಕಾಗಿ ಬರ್ಬೇಕಂತ ಸ್ಥಿತಿ ಬಂತು. ಜೊತೆಗೆ ನಾನು ರಹೀಮ್ ಖಾನ್ ಸರ್ ಅವರಿಗೆ ಹೋಗಿ ಭೇಟಿ ಮಾಡಿದೆ. ಅವರು ಕಾರಿಡಾರಲ್ಲೇ ಸಿಕ್ಕರು. ಏನು ವಿಚಾರ ಅಂತ ಹೇಳಿದ್ರೆ, ಸರ್ ಈ ಥರ ಫೈಲ್ ಪೆಂಡಿಂಗ್ ಆಗಿದೆ ಅಂತ. ಇಮಿಡಿಯೇಟಾಗಿ ಅದಕ್ಕೆ ಸಂಬಂಧಪಟ್ಟವರಿಗೆ ಫೋನ್ ಮಾಡಿ ಆ ಪತ್ರಿಕಾ ಭವನದ ಜಾಗವನ್ನು ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಮಂಜೂರು ಮಾಡಿಸ್ಕೊಡುವಂಥ ಕೆಲಸವನ್ನು ಅವರು ಮಾಡಿದರು. ಹಾಗಾಗಿ ಅವರ ಕಾರ್ಯಶಕ್ತಿ ಏನು ಅನ್ನೋದನ್ನು ನಿಮಗೆ ತಿಳಿಸ್ತದೆ. ಹಾಗೆ ದಾವಣಗೆರೆಯಲ್ಲಿ ನಮ್ಮ ರಾಜ್ಯ ಪತ್ರಕರ್ತರ ಸಮ್ಮೇಳನ ನಡೀತು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಬಂದು ಆ ಸಮ್ಮೇಳನ ಉದ್ಘಾಟನೆ ಮಾಡಿದರು. ಅಲ್ಲೇ ಪತ್ರಿಕಾ ಭವನ ಆಗಬೇಕು ಅನ್ನೋದು ಎಲ್ಲರ ಒತ್ತಾಯ. ಆ ಸಂದರ್ಭದಲ್ಲಿ ನಮ್ಮ ಪ್ರಭಾಕರ್ ಅವ್ರನ್ನ ವಿನಂತಿ ಮಾಡಿದ್ವಿ. ಪ್ರಭಾಕರ್ ಅವರು ಅದಕ್ಕೆ ಸಂಬಂಧಪಟ್ಟ ಫೈಲೆಲ್ಲ ಪುಟಪ್ ಮಾಡಿಸಿ ಕ್ಯಾಬಿನೆಟ್ ತನಕ ತನ್ನಿ ನೋಡೋಣ ಅಂತ ಹೇಳಿದ್ರು. ಅದನ್ನು ಇಟ್ಕೊಂಡು ಅಲ್ಲಿ ತನಕ ಹೋದ್ವಿ. ಆ ಸಂದರ್ಭದಲ್ಲೂ ಕೂಡ ನಮ್ಮ ರಹೀಮ್ ಖಾನ್ ಸರ್ ಅವರಿಗೆ ಭೇಟಿ ಮಾಡಿದ್ವಿ. ಆ ಸಂದರ್ಭ ಅದೇನು ನೀವು ಯೋಚನೆ ಮಾಡಬೇಡಿ, ಆ ಫೈಲ್ ನಂಬರು ನಮ್ಮ PS ಹತ್ರ ಕೊಡಿ, ಅಟೆಂಡ್ ಮಾಡ್ತೀನಿ ಅಂದರು. ಇವತ್ತು ಅದರ ಪರಿಣಾಮವಾಗಿ ಇವತ್ತು 2 ಕೋಟಿ ಬೆಲೆ ಬಾಳುವಂಥ ಒಂದು ನಿವೇಶನವನ್ನು ದಾವಣಗೆರೆ ಕಾರ್ಯನಿರತ ಸಂಘಕ್ಕೆ ಮಂಜೂರು ಮಾಡಿಕೊಟ್ಟಿದ್ದಾರೆ. ಸಂಘಟನೆ ಎನ್ನುವುದು ಬಹಳ ಮುಖ್ಯ. ನೀವು ಎಲ್ಲರೂ ಮಹಿಳಾ ಸಂಘವನ್ನು ಕಟ್ಟಿಕೊಂಡು ರಾಜ್ಯವ್ಯಾಪಿ ಸಂಘಟನೆ ರೂಪಿಸಿರುವುದು ಶ್ಲಾಘನೀಯವಾಗಿದೆ ಎಂದು ವಿಧಾನ ಪರಿಷತ್ತಿನ ಸಭಾಪತಿಗಳಾದ ಬಸವರಾಜ ಹೊರಟ್ಟಿ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅವರು ಪೂಜ್ಯ ಚೆನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ ಜಿಲ್ಲಾ ಘಟಕದ ವತಿಯಿಂದ ಹಮ್ಮಿಕೊಂಡಿದ್ದ ಜಿಲ್ಲಾ ಘಟಕದ ಉದ್ಘಾಟನೆ ಮತ್ತು ಪದಗ್ರಹಣ ಕಾರ್ಯಕ್ರಮ ಹಾಗೂ ಸರ್ಕಾರದ ಯೋಜನೆಗಳ ಅನುಷ್ಠಾನ ಮತ್ತು ಆಡಳಿತದಲ್ಲಿ ಮಹಿಳೆಯರ ಪಾತ್ರ ಕುರಿತು 1 ದಿನದ ಕಾರ್ಯಾಗಾರ ಕುರಿತು ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಬೀದರ್ನಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಆಯೋಜಿಸಿರುವುದು ನನಗೆ ಅಪಾರ ಸಂತೋಷ ತಂದಿದೆ ಎಂದು ಅವರು ಹೆಣ್ಣು ಮಕ್ಕಳು ಸಮಾಜದ ಎಲ್ಲ ರಂಗಗಳಲ್ಲಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಪ್ರಶಂಸಿಸಿದ್ದರು. ಇನ್ನಷ್ಟು ಸಂಘಟಿತರಾಗಿ ಒಗ್ಗಟ್ಟು ಪ್ರದರ್ಶಿಸುವುದು ಅಗತ್ಯವೆಂದರು. ತಮ್ಮ ಹಕ್ಕುಗಳಿಗಾಗಿ ನಿರಂತರ ಹೋರಾಟ ಮಾಡುವುದು ತುಂಬ ಅವಶ್ಯಕ. ಹೋರಾಟದ ಮೂಲಕವೇ ಬದಲಾವಣೆ ಸಾಧ್ಯ ಎಂದು ಸಭಾಪತಿಗಳು ಅಭಿಪ್ರಾಯಪಟ್ಟರು. ತಮ್ಮ ಜೀವನ ಅನುಭವವನ್ನು ಹಂಚಿಕೊಂಡು ಅವರು, ನಾನು ಕೂಡ ಚಿಕ್ಕ ವಯಸ್ಸಿನಿಂದಲೇ ಹೋರಾಟದ ಮೂಲಕವೇ ಈ ಹಂತಕ್ಕೆ ಬಂದವನು. ನಿಮ್ಮ ಸಂಘದ ಹೋರಾಟಗಳಲ್ಲಿ ನಾನು ಸದಾ ನಿಮ್ಮ ಜೊತೆ ಇರುತ್ತೇನೆ ಎಂದು ಭರವಸೆ ನೀಡಿದ್ದರು. ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ಮಾತನಾಡಿ, ಮಹಿಳೆ ಮತ್ತು ಪುರುಷರು ಸಮಾಜದಲ್ಲಿ ಒಂದೇ ನಾಣ್ಯದ 2 ಮುಖಗಳಂತೆ. ಇವರಿಬ್ಬರಿಗೂ ಇದ್ದಾಗ ಮಾತ್ರ ಮಾನವ ಸಮಾಜದ ಸೃಷ್ಟಿ ಹಾಗೂ ಪ್ರಗತಿ ಸಾಧ್ಯವಾಗುತ್ತದೆ ಎಂದು ಹೇಳಿದ್ದರು. ಇಂದಿನ ಕಾಲಘಟ್ಟದಲ್ಲಿ ಮಹಿಳೆಯರು ಪ್ರತಿಯೊಂದು ಕ್ಷೇತ್ರದಲ್ಲೂ ಮುಂಚೂಣಿಯಲ್ಲಿ ಗುರುತಿಸಿಕೊಂಡಿದ್ದಾರೆ. ದೇಶದ ಅತ್ಯುನ್ನತ ಹುದ್ದೆಗಳಿಂದ ಹಿಡಿದು ವಿಜ್ಞಾನ, ಆಡಳಿತ, ಅಂತರಿಕ್ಷ ಕ್ಷೇತ್ರಗಳಲ್ಲಿವರೆಗೂ ಮಹಿಳೆಯರು ಸಾಧನೆ ಮಾಡಿರುವುದನ್ನು ಉಲ್ಲೇಖಿಸಿದ ಅವರು, ದ್ರೌಪದಿ ಮುರ್ಮು, ಇಂದಿರಾ ಗಾಂಧಿ, ಮದರ್ ತೆರೇಸಾ, ಕಲ್ಪನಾ ಚೌಲಾ ಮುಂತಾದ ಮಹನೀಯರ ಸಾಧನೆಯನ್ನು ಸ್ಮರಿಸಿದರು.
IAS, IPS ವಿಜ್ಞಾನಿಗಳು ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿಯೂ ಮಹಿಳೆಯರು ಸಮರ್ಥವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಹೇಳಿದ್ದರು. ನಮ್ಮ ಸರ್ಕಾರ ಮಹಿಳೆಯರಿಗಾಗಿ ಋತುಚಕ್ರ ರಜೆ ಘೋಷಣೆ ಮಾಡುವ ಮೂಲಕ ಅವರ ನೋವಿಗೆ ಸ್ಪಂದಿಸಿದೆ ಎಂದು ತಿಳಿಸಿದ ಅವರು, ಹೆಣ್ಣು ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಹಾಗೂ ಲಿಂಗ ತಾರತಮ್ಯಕ್ಕೆ ಕಡಿವಾಣ ಹಾಕಲು ಹಲವು ಕಾಯ್ದೆಗಳನ್ನು ಜಾರಿಗೆ ತಂದಿದೆ. ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ಸಂಘದ ಚಟುವಟಿಕೆಗಳನ್ನು ಮುಚ್ಚಿಕೊಂಡು ಅವರು ಸಂಘಕ್ಕೆ ಅಗತ್ಯವಿದ್ದಲ್ಲಿ ಅನುದಾನ ನೀಡಲು ಸದಾ ಸಿದ್ಧನಿದ್ದೇನೆ ಎಂದು ಸೂಚಿಸಿದ್ದರು, ಭರವಸೆ ನೀಡಿದ್ದರು. ಪೌರಾಡಳಿತ ಹಾಗೂ ಹಜ್ ಸಚಿವರಾದ ರಹೀಂ ಖಾನ್ ಅವರು ಮಾತನಾಡಿ, ಬೀದರ್ನಲ್ಲಿ ಮಹಿಳೆಯರು ಇಷ್ಟೊಂದು ಅಚ್ಚುಕಟ್ಟಾಗಿ ಹಾಗೂ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿರುವುದು ತುಂಬ ಸಂತೋಷ ತಂದಿದೆ. ಮಹಿಳೆಯರು ದೈವದತ್ತ ಸ್ವರೂಪಿಯರು. ಅವರು ಯಾವುದೇ ಕೆಲಸ ಕೈಗೊಂಡರೂ ಪ್ರಾಮಾಣಿಕತೆಯಿಂದ ಹಾಗೂ ನಿಷ್ಠೆಯಿಂದ ನಿರ್ವಹಿಸುತ್ತಾರೆ. ಈ ಸಮಾಜದಲ್ಲಿ ಆಫೀಸ್ ಕೆಲಸ, ಮನೆ, ಮಕ್ಕಳು, ಜವಾಬ್ದಾರಿ ಹಾಗೂ ಇತರ ಎಲ್ಲ ಕರ್ತವ್ಯಗಳನ್ನು ಸಮರ್ಪಕವಾಗಿ ನಿಭಾಯಿಸಿ ತಮ್ಮದೇ ಆದ ಗುರುತನ್ನು ನಿರ್ಮಿಸಿಕೊಳ್ಳುವುದು ಸಾಮಾನ್ಯ ಮಾತಲ್ಲ. ಮಹಿಳೆಯರ ಶ್ರಮ, ತ್ಯಾಗ ಹಾಗೂ ಸಂಘದ ಶಕ್ತಿಯನ್ನು ಕೊಂಡಾಡಿದ ಅವರು, ಮಹಿಳಾ ಸಂಘದ ಬೆಳವಣಿಗೆಗೆ ಸರ್ಕಾರದ ಬೆಂಬಲ ಸದಾ ಇರುತ್ತದೆ ಎಂದು ಭರವಸೆ ನೀಡಿದ್ದರು. ಇದೇ ವೇಳೆ ತಮ್ಮ ಅನುದಾನದಿಂದ ಈ ಮಹಿಳಾ ಸಂಘಕ್ಕೆ ₹25 ಲಕ್ಷ ನೀಡುವುದಾಗಿ ಘೋಷಣೆ ಮಾಡಿದ್ದರು. ಹೆಣ್ಣು ಮಕ್ಕಳು ಸಮಾಜದ ಎಲ್ಲ ರಂಗಗಳಲ್ಲಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತಾರೆ ಎಂದು ಪ್ರಶಂಸಿಸಿದ ಅವರು, ಇನ್ನಷ್ಟು ಸಂಘಟಿತರಾಗಿ ಒಗ್ಗಟ್ಟು ಪ್ರದರ್ಶಿಸಿರುವುದು ಅಗತ್ಯವೆಂದು ತಿಳಿಸಿದ್ದರು. ತಮ್ಮ ಹಕ್ಕುಗಳಿಗಾಗಿ ನಿರಂತರ ಹೋರಾಟ ಮಾಡುವುದು ತುಂಬ ಅವಶ್ಯಕ. ಹೋರಾಟದ ಮೂಲಕವೇ ಬದಲಾವಣೆ ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ತಮ್ಮ ಜೀವನ ಅನುಭವವನ್ನು ಹಂಚಿಕೊಂಡ ಅವರು, ನಾನು ಕೂಡ ಚಿಕ್ಕ ವಯಸ್ಸಿನಿಂದಲೇ ಹೋರಾಟದ ಮೂಲಕವೇ ಈ ಹಂತಕ್ಕೆ ಬಂದಿರುವವನು. ನಿಮ್ಮ ಸಂಘದ ಹೋರಾಟಗಳಲ್ಲಿ ನಾನು ಸದಾ ನಿಮ್ಮ ಜೊತೆ ಇರುತ್ತೇನೆ ಎಂದು ಭರವಸೆ ನೀಡಿದ್ದರು. ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ರಾಜ್ಯ ಅಧ್ಯಕ್ಷೆ ರೋಶ್ನಿ ಗೌಡ ಅವರು ಪ್ರಾಸ್ತಾವಿಕ ಮಾತನಾಡಿ, ಇಂದಿನ ಸಮಾಜದಲ್ಲಿ ಹೆಣ್ಣು ಗಂಡು ಎಂದು ಮೇಲು ಕೀಳು ಎನ್ನುವ ತಾರತಮ್ಯ ನಿವಾರಣೆ ಆಗಬೇಕು. ಅಂದಾಗ ಮಾತ್ರ ಸಮಾಜದಲ್ಲಿ ಮಹಿಳೆಯರು ಅಬಲೆಯಲ್ಲ, ಅವಳು ಸಬಲೆ ಅಂತ ಗೊತ್ತಾಗುವುದು ಎಂದು ಸಮಾಜದಲ್ಲಿರುವ ತಾರತಮ್ಯದ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು. ಮಹಿಳೆಯರನ್ನ ಅಬಲೆ ಎಂದು ಕರೆಯುವ ಮನೋಭಾವನೆ ಸಂಪೂರ್ಣವಾಗಿ ದೂರವಾದಾಗ ಮಾತ್ರ ನಿಜವಾದ ಸಮಾನತೆ ಸಾಧ್ಯ. ಮಹಿಳೆ ಅಬಲೆ ಅಲ್ಲ, ಅವಳು ಸಬಲೆ. ಅವಕಾಶ ಸಿಕ್ಕಾಗ ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲೂ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸುತ್ತಿದ್ದಾರೆ ಎಂದು ಅವರು ಸ್ಪಷ್ಟವಾಗಿ ಹೇಳಿದರು. ಸಿದ್ದಾರೆಡ್ಡಿ ಫೌಂಡೇಶನ್ ಅಧ್ಯಕ್ಷರಾದ ಗುರಮ್ಮ ಸಿದ್ದಾರೆಡ್ಡಿ ಮಾತನಾಡಿ, ಮಹಿಳಾ ಸಬಲೀಕರಣದ ಮಹತ್ವವನ್ನು ಒತ್ತಿ ಹೇಳಿದರು. ಮಹಿಳಾ ಸರ್ಕಾರಿ ನೌಕರರು ಸಮಾಜದ ಅಭಿವೃದ್ಧಿಗೆ ಮಹತ್ವದ ಪಾತ್ರ ವಹಿಸುತ್ತಿದ್ದು, ಅವರಿಗೆ ಸ್ವಂತ ಭವನ ನಿರ್ಮಾಣವಾಗುವುದು ಸಂಘಟನೆಯ ಚಟುವಟಿಕೆಗಳಿಗೆ ಮತ್ತಷ್ಟು ಬಲ ನೀಡಲಿದೆ ಎಂದು ಹೇಳಿದ್ದರು. ಅವರು ವೈಯಕ್ತಿಕವಾಗಿ 100x100 ಅಡಿ ಜಾಗವನ್ನು ಮಹಿಳಾ ಸರ್ಕಾರಿ ನೌಕರರ ಸಂಘದ ಭವನ ನಿರ್ಮಾಣಕ್ಕೆ ದಾನವಾಗಿ ನೀಡುವುದಾಗಿ ಘೋಷಣೆ ಮಾಡಿದರು. ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಗುರಮ್ಮ ಸಿದ್ದಾರೆಡ್ಡಿಯವರ ಉದಾರ ಮನೋಭಾವವನ್ನು ಅಭಿನಂದಿಸಿ ಕೃತಜ್ಞತೆ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಅಕ್ಕಪಡೆ ರಾಜ್ಯ ಸಂಯೋಜಕರಾದ ಶೈನಿ ಪ್ರದೀಪ್ ಗುಂಟಿ, ಔರಾದ್ನ ತಾಲೂಕು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಗಾಯತ್ರಿ ವಿಜಯಕುಮಾರ್ ಹಾಗೂ ಜೂನಿಯರ್ ಮಿಸ್ ಇಂಡಿಯಾ ಸೆಕೆಂಡ್ ರನ್ನರ್ ಅಪ್ ಕುಮಾರಿ ಪೂರ್ವಿ ಸಂಜೀವ್ ಕುಮಾರ್ ಬಿರಾದರ್ ಅವರನ್ನು ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಬಸವ ಕಲ್ಯಾಣದ ಪರಮ ಪೂಜ್ಯ ಶಿವಾನಂದ ಮಹಾಸ್ವಾಮಿಗಳು, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಶಶಿಕಲಾ ಕೆ, ವೀಣಾ ಕೃಷ್ಣಮೂರ್ತಿ, ಸಿಂಧೂರುಗು ಎಚ್.ಎಸ್. ಗಣೇಂದ್ರ ಪ್ರಸಾದ್, ಜಿಲ್ಲಾ ಘಟಕದ ಅಧ್ಯಕ್ಷೆ ಪಾರ್ವತಿ ವಿ ಸೋನಾರೆ, ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳಾದ ಅಶ್ವಿನಿ ರುಕುಂಪುರ್, ಕೋಶಾಧ್ಯಕ್ಷರಾದ ಪದ್ಮಾ ಮಡಿವಾಳ್, ವಿಜಯಶೀಲಾ ಎಸ್, ಲಕ್ಷ್ಮೀ ಬಿರಾದರ್, ಸುನೀತಾ ಪಠಾರಿ, ಶಾರದಾ ಸಿಡಿಒ, ಸಂಗೀತಾ ಬಿರಾದರ್, ಶಿವಲೀಲಾ, ಶಾರದಾ ಕಲ್ಮಲ್ಕರ್, ಆರತಿ ಪಾಟೀಲ್, ಡಾಕ್ಟರ್ ಸುಧಾ ಜಿ, ಕಾವೇರಿ ಫುಲೇಕರ್, ಶಕುಂತಲಾ ಕ್ಲೆಮೆಂಟೆನಾ, ಭಾನುಪ್ರಿಯಾ ಅರಳಿ, ಉಮಾದೇವಿ, ಸುಜಾತಾ ಪೂಜಾರಿ, ಗೀತಾ ಉದ್ಗಿರೆ, ರೇಣುಕಾ ಕೋಡೆ, ನರಸಮ್ಮ ಪಾಟೀಲ್, ಜರೀನಾ ಬೇಗಂ, ಸೋನಿಕಾ ಮುಸ್ತಾನಬಿ, ವಾಣಿ ಶೋಭಾವತಿ ರಾಥೋಡ್, ಜಯಶ್ರೀ ವಿಲಾಸ್ಪುರ್, ಸುವರ್ಣ ಎಸ್, ಮಂಜುಳಾ ಎಸ್, ಸುರೇಖಾ ಮನ್ನೊಳ್ಳಿ, ದೇವಿಕಾ ಆರ್, ರೇಣುಕಾ ವಾಸ್ರೆ, ಯಮುನಾ ಕಾಂಬ್ಳೆ, ಅಮೇರಾ ಬೇಗಂ, ಸಿಂಧೂಜಾ ಭಾಗವತ್, ಸುಜಾತಾ ಖೈರಾಡ್ಕರ್, ಸುನೀತಾ ಫುಲಾರೆ, ಸರಸ್ವತಿ ಸೇರಿದಂತೆ ಜಿಲ್ಲೆಯ ಸರ್ಕಾರಿ ಮಹಿಳಾ ಅಧಿಕಾರಿಗಳು ಇತರರು ಉಪಸ್ಥಿತರಿದ್ದರು. ಬಸವಣ್ಣ ಅವರು ಹೇಳಿದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಿಲ್ಲ ಅಂದರೂ ಆಜ್ ಟುಡೇ ಭಾರತ ದೇಶದಲ್ಲಿ ಸ್ಪೆಷಲಿ
ಏನು ಸಮ್ಮಾನ ಸಿಕ್ಕಿದೆ, ಈಗ ಏನು ರೆಸ್ಪಾನ್ಸಿಬಿಲಿಟಿ ಇದೆ, ನಿಮಗೆ ರೆಸ್ಪೆಕ್ಟ್ ಇದೆ, ಅದು ಎಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಲಿಂದ ಆಗಿದೆ. ಯಾಕಂದರೆ ಯಾರಿಗೆ ಸಂವಿಧಾನ ಗೊತ್ತಿಲ್ಲ. ಈ ಸರ್ಕಾರ ಪ್ರೊಟೆಕ್ಟ್ ಮಾಡ್ಲತ್ತಾರೆ, ಸರ್ಕಾರಿ ಸ್ಕೀಮ್ ಕೊಳ್ಳತ್ತಾರೆ, ಸರ್ಕಾರಿ ಇದು ಹೆಣ್ಮಕ್ಳಿಗೆ ಕೊಳ್ಳತ್ತಾರಿಲ್ಲ, ಅದು ಅವರು ಯಾವಾಗಲೂ ಕೊಡ್ಬೇಕಂದ್ರೆ ಅವ್ರಲಿಂದ ಆಗ್ತಾ ಇದ್ದಿಲ್ಲ. ಅದು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊದಲೇ ಬರ್ತಿದ್ದಾರೆ, ಹೆಣ್ಮಕ್ಳಿಗೆ ಈ ಥರ ಫೆಸಿಲಿಟೀಸ್ ಕೊಡ್ಬೇಕು. ಐ ಸಪೋರ್ಟ್. ಏನು ನನಗೆ ಆದೇಶ ಕೊಟ್ಟಿದ್ದಾರೆ 25 ಲಕ್ಷ ಕೊಡಬೇಕಂತ 100% ನಾನು ಕೊಡ್ತೇನೆ. ಕೈ ದೇಶವನ್ನು ಆಳಬಲ್ಲದು ಅಂತ ಹೇಳಿ ತೋರಿಸಿಕೊಟ್ಟಂಥದ್ದು ನಮ್ಮೆಲ್ಲರ ನೆಚ್ಚಿನ ನಾಯಕಿಯಾದಂಥ ಶ್ರೀಮತಿ ಇಂದಿರಾ ಗಾಂಧಿಯವರು. ಅನೇಕ ಮಹಿಳೆಯರು ಇವತ್ತು ಏನು ಈಗಾಗಲೇ ರಹೀಂ ಖಾನ್ ಘೋಷಣೆ ಮಾಡಿದ್ದಾರೆ 25 ಲಕ್ಷ. ನಮ್ಮಲ್ಲಿ ಕಾಂಪಿಟೇಷನ್ ಏನಿಲ್ಲ, ಅವರು ಮಾಡಿದ್ದಾರೆ, ನಾನು ಅಷ್ಟು ಮಾಡ್ತೀನಿ ಅಂತಲ್ಲ. ನೀವೊಂದು ಮಹಿಳಾ ಸಂಘದ ಕಟ್ಟಡ ಕಟ್ಟಿ ಸರ್ಕಾರದ ವತಿಯಿಂದ ಅನುದಾನ ಕೊಡ್ತೀವಿ, ನಮ್ಮ ಕಡೆದನ ಕೊಡ್ತೀವಿ. ನಿಮ್ಗೆ ಎಷ್ಟು ಅನುದಾನ ಬೇಕಾಗಿದೆ, 25 ಲಕ್ಷ ಬೇಕು, ಜಾಸ್ತಿ ಬೇಕು. ನಾನು ರಹೀಂ ಖಾನ್ ಕೂಡ ಘೋಷಣೆ ಮಾಡಿದ್ದಾರೆ, ಸರ್ಕಾರದ ವತಿಯಿಂದ ನಿಮ್ಮ ಮಹಿಳಾ ಸಂಘದ ಕಟ್ಟಡಕ್ಕೆ ಅವಶ್ಯಕತೆ ಇರುವಷ್ಟು ಅನುದಾನ ಕೊಡುವಂತ ಒಂದು ಪ್ರಯತ್ನ ಕೊಡ್ತೀವಿ ಅನ್ನುವಂಥ ಮಾತನ್ನು ತಮ್ಮೊಂದಿಗೆ ಹೇಳಿಕೆ ಬಯಸ್ತಾ ಇದ್ದೇನೆ. ರೋಟರಿ ಇಂಟರ್ನ್ಯಾಷನಲ್ ಸಂಸ್ಥೆಯ 121ನೇ ವಿಶ್ವ ರೋಟರಿ ದಿನಾಚರಣೆಯ ಅಂಗವಾಗಿ ರೋಟರಿ ಕ್ಲಬ್ ಬೀದರ್ ವತಿಯಿಂದ ನಗರದ ಲಾವಣ್ಯ ಕನ್ವೆನ್ಷನ್ ಹಾಲ್ನಲ್ಲಿ ಅದ್ಧೂರಿಯಾಗಿ ಆಚರಿಸಲಾಯಿತು. ಮೊದಲಿಗೆ ರೋಟರಿ ಸಂಸ್ಥಾಪಕರಾದ ಪೌಲ್ ಹೇರಿಸ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಜಿಲ್ಲಾ ಚುನಾಯಿತ ಗವರ್ನರ್ ಡಾಕ್ಟರ್ ತ್ರಿವಿಕ್ರಮ್ ಜೋಶಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ 2025-26ನೇ ಸಾಲಿನ ನಿರ್ದೇಶಕರ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ವಿಶ್ವದ 190 ದೇಶಗಳಲ್ಲಿ ತನ್ನ ಅಸ್ತಿತ್ವವನ್ನು ಹೊಂದಿದ ರೋಟರಿ ಸಂಸ್ಥೆಯು ಆರೋಗ್ಯ, ಶಿಕ್ಷಣ, ಮಹಿಳಾ ಸಬಲೀಕರಣ, ನೈರ್ಮಲ್ಯ ಸೇರಿದಂತೆ ಹಲವಾರು ಸಮಾಜಮುಖಿ ಯೋಜನೆಗಳ ಮೂಲಕ ವಿಶಿಷ್ಟ ಛಾಪು ಮೂಡಿಸಿದೆ. ಬೀದರ್ನಲ್ಲಿ 1972ರಲ್ಲಿ ಕ್ಲಬ್ ಸ್ಥಾಪನೆಯಾಗಿ ನಿರಂತರ ಸೇವೆ ಸಲ್ಲಿಸುತ್ತಿದೆ ಎಂದು ಮಾತನಾಡುತ್ತಾ ಹೇಳಿದರು. ಇದೇ ಸಂದರ್ಭದಲ್ಲಿ ರಂಗೋಲಿ, ಚಿತ್ರಕಲೆ, ಭಾಷಣ ಸ್ಪರ್ಧೆ, ಬ್ಯಾಡ್ಮಿಂಟನ್, ಕ್ರಿಕೆಟ್ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಟ್ರೋಫಿ, ಸರ್ಟಿಫಿಕೇಟ್, ನಗದು ಹಣ ನೀಡಿ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನ ನೀಡಿ ಸನ್ಮಾನಿಸಿದರು. ಈ ಕಾರ್ಯಕ್ರಮದಲ್ಲಿ ರೋಟರಿ ಇಂಟರ್ನ್ಯಾಷನಲ್ ಸಂಸ್ಥೆಯ ಸಹಾಯಕ ಗವರ್ನರ್ ಹಾವಶೆಟ್ಟಿ ಪಾಟೀಲ್, ಬಸವಕುಮಾರ್ ಪಾಟೀಲ್, ಸೋಮಶೇಖರ್ ಬಿ ಪಾಟೀಲ್, ರಜನೀಶ್ ವಾಲಿ, ಡಾಕ್ಟರ್ ಅಬ್ದುಲ್ ಖದೀರ್, ಬಸವರಾಜ್ ಧನ್ನೂರ್, ರಘು ಕೃಷ್ಣಮೂರ್ತಿ, ರವೀಂದ್ರನಾಥ್ ಮೂಲ್ಗೆ, ಶಿವಶಂಕರ್ ಕಾಮಶೆಟ್ಟಿ, ಸುರೇಶ್ ಚಂದ್ ಶೆಟ್ಟಿ, ಮಂಜುಳಾ ಮೂಲ್ಗೆ, ಶಿವಶಂಕರ್ ಟೋಕ್ರೆ, ಪೂರ್ವಿ ಎಸ್ ಬಿರಾದರ್, ಮಾಸ್ಟರ್ ವೀರೇಶ್, ಮಾಸ್ಟರ್ ಸಮರ್ಥ್, ವಿಶಾಲ್ ಪಾಟೀಲ್, ಅನಿಲ್ ಕುಮಾರ್ ಬಿರಾದರ್, ಕೃಪಾಶಿಂದು ಪಾಟೀಲ್, ಡಾಕ್ಟರ್ ಸುರೇಶ್ ಪಾಟೀಲ್, ಸಂಗಮೇಶ್ ಕಾದ್ಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. I would like to call Master Samanth Khoba, National Player, 60th Year Rifle Shooting, to please take the seat on the dais. And dear guests, it is my pleasure to welcome you all to this wonderful celebrations of Service Veeresh Chidri, Director of Shivasai Supermarket Private Limited. It is truly began with a simple yet powerful idea. Rotary was founded on 23rd February 1905, exchange ideas and most importantly, serve the society. What started? Today, Rotary is present in more than 200 countries, uniting millions of ethical values and community service. It is the day to recognize the countless contributions. Let us pause for a moment to welcome peace, harmony and divine grace. May the song. Sir, here just one photo to put. Sir, look here, sir. Fire, stop. Fire, stop. Sorry. Really having a major role in the Kalyan Zone 3160
Thank you so much, sir, for gracing this occasion. Rotarian Shivshankar Samshati, sir. Sir. Sir, ready, sir, ready. Sir, ready. I request Rotarian Ranjit. Oh. Fire burn. Fire burn. Wait, sir, wait. Dias. That patiently sitting here. You are the great true audience, so thanks to you also from my side. Next, I request. Sir, okay, sir. Sir, please. Okay, na? Ready, na? Yes. ಫೆಬ್ರವರಿ ರೋಟರಿ ಹುಟ್ಟುಹಬ್ಬ ಆಚರಣೆ ಇದು 121ನೇ ವರ್ಷದ ನಾವು ಮಾಡ್ತಾ ಇದ್ದೇವೆ. 1905ರಲ್ಲಿ ಶಿಕಾಗೋದಲ್ಲಿ ಪ್ರಾರಂಭ ಆಗಿದ್ದು, ಅಲ್ಲಿದ್ದಾರೆ ಮಹಾನುಭಾವ ಬಾಬ್ ಹ್ಯಾರಿಸ್ ಅವರ 4 ಜನ, ಅಂದ್ರೆ ಅವ್ರನ್ನೂ ಸೇರಿ 3 ಜನ ಫ್ರೆಂಡ್ಸು ಇವರು ಸೇರಿ ಮಾಡಿದಂಥ ಒಂದು ಕ್ಲಬ್. ನನಗನ್ಸುತ್ತೆ ಬಾಬ್ ಹ್ಯಾರಿಸ್ ಅವ್ರ ತಲೆಯಲ್ಲೂ ಬಂದಿರಲಿಕ್ಕಿಲ್ಲ ಈ ರೋಟರಿ ಈ ಪ್ರಮಾಣದಲ್ಲಿ ಸುಮಾರು 200ಕ್ಕೂ ಹೆಚ್ಚು ದೇಶಗಳಲ್ಲಿ ಸುಮಾರು 1.2 ಮಿಲಿಯನ್ ಈಗ ಇರ್ತಕ್ಕಂಥ ಮೆಂಬರ್ಶಿಪ್ ಈ ಪ್ರಮಾಣದಲ್ಲಿ ಬೆಳೀತದೆ ಅಂತ ಅವರು ಕನಸು ಮನಸ್ಸಲ್ಲಿ ಕಂಡಿಲಿಕ್ಕಿಲ್ಲ ಅವರ ಜೀವಿತಾವಧಿಯಲ್ಲಿ. ಆದರೆ ಇವತ್ತು ನಾವು ಬೀದರಲ್ಲಿ ಮಾಡ್ತಕ್ಕಂಥ ರೋಟರಿ ಸಂಭ್ರಮಾಚರಣೆ ನೋಡಿದಾಗ ನಿಜಕ್ಕೂ ಖುಷಿ ಆಗುತ್ತೆ. ಸಮಾಜ ಸೇವೆಯನ್ನು ಒಂದು ಅಷ್ಟು ಉತ್ಸಾಹದಿಂದ ಮಾಡುವಂಥ ಏನು ಯುವ ತರುಣ ಮೆಂಬರ್ಸ್ ಇದ್ದಾರೆ, ನೇತೃತ್ವ ಇದೆ. ನೀವೆಲ್ಲ ಹಿರಿಯರು ಮತ್ತು ಮಾತೆಯರ ಆಶೀರ್ವಾದ ಅವರೆಲ್ಲರ ಮೇಲಿದೆ. ಹಾಗಾಗಿ ಈ ಕಾರ್ಯಕ್ರಮಗಳು ಇಡೀ ಸಮಾಜಮುಖಿಯಾಗಿ ಮಾಡ್ತಾ ಇದ್ದಾರೆ ಅಂತ ನಾನು ಎಲ್ಲರಿಗೂ ಅಭಿನಂದನೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. ರೋಟರಿ ಬಗ್ಗೆ ನಾನು ತಿಳ್ಕೊಂಡಿದ್ದೆ, ಬಟ್ ಇಷ್ಟು ತಿಳ್ಕೊಂಡಿರಲಿಲ್ಲ. ನನ್ನ ಮಗ ಬಂದ್ಮೇಲೆ ಎಷ್ಟು ತಿಳ್ಕೊಂಡಿದ್ದೀನಿ ಸರ್. ಎಷ್ಟು ಡಿಸಿಪ್ಲಿನ್ ಆಗಿ ಮಾಡ್ತಾರೆ ಅಂದರೆ, ಮೊನ್ನೆ ಒಂದು ಮೈಸೂರಲ್ಲಿ ಏನೋ ಪ್ರೋಗ್ರಾಮ್ ಇತ್ತು, ಅವತ್ತು ನಮ್ಮ ಮನೇಲಿ ಒಂದು ಫಂಕ್ಷನ್ ಇತ್ತು. ಆ ಫಂಕ್ಷನ್ ಬಿಟ್ಟು ಮೈಸೂರು ಫಂಕ್ಷನ್ಗೆ ಹೋಗಿ ಬಂದ ನನ್ನ ಮಗ ಸರ್. ಮತ್ತು ಇಲ್ಲಿ ಮೊನ್ನೆ ಕ್ರಿಕೆಟ್ ಮಾಡಿದ್ರು, ಆ ಟೈಮಲ್ಲಿ ಡಿಸಿಪ್ಲಿನು ಅಂದರೆ ಏನು ಮನೇಲಿ ಫಂಕ್ಷನ್, ಮದುವೆ ಫಂಕ್ಷನ್ ಹೆಂಗೆ ಮಾಡ್ತಾರಲ್ಲ ಸರ್, ಎಲ್ಲರೂ ರೋಟರಿಯವರು ಅಷ್ಟು ಜನ ಕೂತ್ಕೊಂಡು ಮೀಟಿಂಗ್ ಮಾಡೋದೇನು. ಮೀಟಿಂಗ್ ಅಂದರೆ ಏನು, ಮನೇಲಿ ನಾಳೆ ಅಕ್ಷತಾ ಬಗ್ಗೆ ಏನೋ ಡಿಸ್ಕಷನ್ ನಡೀತದೆ ಇರುತ್ತಲ್ಲ, ಆ ಥರ ಅಷ್ಟು ಸೀರಿಯಸ್ ಆಗಿ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಈಗ ನಾನು ರೋಟರಿಯಲ್ಲಿ ನನ್ನ ಮಗ ಬಂದಮೇಲೆ ಗೊತ್ತಾಗಿದೆ. ಬಟ್ ಈಗ ನಾನು ರೆಗ್ಯುಲರ್ ಆಗಿ ಬರ್ತೀನಿ, ನನಗೂ ತಗೊಂಡಿರೋ ರೋಟರಿಯಲ್ಲಿ. ಇದಕ್ಕೆ ರೋಟರಿ ಗ್ರೂಪ್ನವರಿಗೆ ನನ್ನ ಕಡೆಯಿಂದ ಧನ್ಯವಾದ ಹೇಳ್ತೀನಿ. ನಗರದ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಮಾತೋಶ್ರೀ ರಮಾತಾಯಿ ಅಂಬೇಡ್ಕರ್ ಅವರ 128ನೇ ಜಯಂತ್ಯೋತ್ಸವ ನಿಮಿತ್ತ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ IAS, KAS ಪೂರ್ವ ಸಿದ್ಧತೆ ಪರೀಕ್ಷೆಯ ಬಗ್ಗೆ ತರಬೇತಿ, ಕಾನೂನು ಅರಿವು ಹಾಗೂ ನೆರವು ಮತ್ತು ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಬುದ್ಧ ಬೆಳಕು ಟ್ರಸ್ಟ್ ಅಧ್ಯಕ್ಷರು, ಜಯಂತ್ಯೋತ್ಸವ ಕಾರ್ಯಕ್ರಮದ ಆಯೋಜಕರಲ್ಲೊಬ್ಬರಾದ ಮಹೇಶ್ ಕುರ್ನಾಲ್ಕರ್ ತಿಳಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಬುದ್ಧ ಬೆಳಕು ಟ್ರಸ್ಟ್ ವತಿಯಿಂದ ಜರುಗಲಿರುವ ಈ ಕಾರ್ಯಕ್ರಮವನ್ನು ಬೆಂಗಳೂರು ಅಕ್ಕ IAS ಅಕಾಡೆಮಿ ಅಧ್ಯಕ್ಷರಾದ ಡಾಕ್ಟರ್ ಶಿವಕುಮಾರ್ ಉದ್ಘಾಟಿಸಲಿದ್ದು, ಮಾತೋಶ್ರೀ ರಮಾತಾಯಿ ಅಂಬೇಡ್ಕರ್ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷೆ ನಂದಮ್ಮ ಗುಂದೆ ಅಧ್ಯಕ್ಷತೆ ವಹಿಸುವರು. ಮುಖ್ಯ ಅತಿಥಿಗಳಾಗಿ ಸರ್ಕಾರದ ನಿವೃತ್ತ ಅಪರ ಕಾರ್ಯದರ್ಶಿ ಡಾಕ್ಟರ್ ಭೀಮಸೇನ್ ರಾವ್ ಶಿಂದೆ, ನಿವೃತ್ತ AE ಮಲ್ಲಿಕಾರ್ಜುನ್ ಸುಭಾನೆ ಹಾಗೂ ಮನೆ ಮನೆಗೆ ಅಂಬೇಡ್ಕರ್ ಅಭಿಯಾನ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಕಾಶಿನಾಥ್ ಚೆಲ್ವಾ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು ಎಂದು ಹೇಳಿದ್ದರು. ಜಯಂತ್ಯೋತ್ಸವ ಸಮಿತಿ ಗೌರವಾಧ್ಯಕ್ಷೆ ಉಷಾಬಾಯಿ ಬನ್ಸೋಡೆ, ಕಾರ್ಯಾಧ್ಯಕ್ಷೆ ಕಲ್ಪನಾ ಗೋರ್ನಾಳ್ಕರ್, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಅನಿಲ್ ಕುಮಾರ್ ಮೇಲ್ದೊಡ್ಡಿ, ಸಾಮಾಜಿಕ ಹೋರಾಟಗಾರ ಮನೋಜ್ ವಾಲೆ ಸೇರಿದಂತೆ ಸಮಿತಿಯ ಇತರೆ ಪದಾಧಿಕಾರಿಗಳು ಭಾಗವಹಿಸುವರು. ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮವನ್ನು ಹುಮ್ನಾಬಾದ್ ಮಾಜಿ ತಾಲೂಕಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಬಾಬು ಟೈಗರ್ ಉದ್ಘಾಟಿಸಲಿದ್ದು, ಶಶಿಕಲಾ ಶರ್ಮಾ, ಮಹಾದೇವಿ ಕಸ್ತೂರೆ, ಕಮಳಮ್ಮ ಸಂತಪುರೆ ಹಾಗೂ ಗಂಗಮ್ಮ ಫೂಲೆ ಉಪಸ್ಥಿತರಿರುವರು ಎಂದು ಹೇಳಿದ್ದರು.
ಮನೆ ಮನೆಗೆ ಅಂಬೇಡ್ಕರ್ ಅಭಿಯಾನ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಕಾಶಿನಾಥ್ ಚೆಲ್ವ ಈ ಸಂದರ್ಭದಲ್ಲಿ ಮಾತನಾಡಿ, ಮಾತೋಶ್ರೀ ರಮಾದಾಯಿ ಅಂಬೇಡ್ಕರ್ ಅವರು ಮಹಾರಾಷ್ಟ್ರ ರಾಜ್ಯದ ರತ್ನಗಿರಿ ಜಿಲ್ಲೆಯ ವನಂದಾ ಗ್ರಾಮದಲ್ಲಿ 7 ಫೆಬ್ರವರಿ 1898ರಂದು ಜನಿಸಿದರು. ಅವರ ವಿಚಾರಧಾರೆಗಳನ್ನು ಪರಿಚಯಿಸುವ ಹಾಗೂ ಅವರ ತ್ಯಾಗಮಯಿ ಬದುಕು ತಿಳಿಸುವ ಕಾರ್ಯಕ್ರಮ ಇದಾಗಿರುತ್ತದೆ ಎಂದರು. ಈ ಸಂದರ್ಭದಲ್ಲಿ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷ ನಂದಮ್ಮ ಕುಂದೆ ಮಾತನಾಡಿ, ಇದು ಕೇವಲ ಅಂಬೇಡ್ಕರ್ ವಾದಿಗಳು ಹಾಗೂ ಬೌದ್ಧ ಅನುಯಾಯಿಗಳ ಕಾರ್ಯಕ್ರಮ ಆಗಿರದೆ ಇಡೀ ಮಹಿಳಾ ಸಮೂಹದ ಕಾರ್ಯಕ್ರಮ ಇದಾಗಿರುತ್ತದೆ. ಈ ಅಪರೂಪದ ಕಾರ್ಯಕ್ರಮಕ್ಕೆ ಎಲ್ಲ ಸಮುದಾಯದ ಮಹಿಳೆಯರು ಸಾಕ್ಷಿಗಳಾಗಬೇಕೆಂದು ಕೋರಿದ್ದರು. ಯುವ ಮುಖಂಡ ಶರಣು ಫುಲೆ ಪತ್ರಿಕಾಗೋಷ್ಠಿಯಲ್ಲಿದ್ದರು. ಕಾರ್ಯಕ್ರಮ ದಿನಾಂಕ 26/2/2026 ಕಾರ್ಯಕ್ರಮ ನಡೀತದೆ. ನಮ್ಮ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಜಿಲ್ಲಾ ರಂಗಮಂದಿರ ಬೀದರ್ನಲ್ಲಿ ಅವತ್ತು ಮುಂಜಾನೆ 11:30 ಗಂಟೆಗೆ ಕಾರ್ಯಕ್ರಮ ಉದ್ಘಾಟನೆ ಗೊಳ್ಳಲಿದೆ. ರಮಾ, ನೀನು ನನಗೇನು ಸಹಕಾರ ಕೊಟ್ಟಿದ್ದಿ, ಆ ಸಹಕಾರ ಕೊಟ್ಟಿದ್ದಕ್ಕೆ ನಾನು ಅಭಿನಂದನೆ ಹೇಳ್ತೀರ. ಜೊತೆಗೆ ಒಂದ್ಸರಿ ಏನಾಗ್ತದೆ, ರಮಾಬಾಯಿ ಅವ್ರ ಕೊಡುಗೆ ಬಗ್ಗೆ ನಾನು ಹೇಳಬೇಕಾದ್ರೆ, ರಮಾಬಾಯಿ ಅವರು 4 ಮಕ್ಕಳನ್ನು ತೀರ್ಕೊಂಡ್ರೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬರಲಿಕ್ಕಾಗಿಲ್ಲ. ಅನೇಕ ಸರಿ ಪತ್ರ ಬಿಡ್ತಾರೆ. ಆಗಿಂದು ಏನೂ ವ್ಯವಸ್ಥೆ ಇರಲಿಲ್ಲ, ದೂರವಾಣಿ ಇರಲಿಲ್ಲ, ಮೊಬೈಲ್ ಇರಲಿಲ್ಲ. ಪತ್ರ ಬಿಡ್ತಾರೆ. ರಾಜರತ್ನ ಭಾಳ ಸೀರಿಯಸ್ ಆಗಿದ್ದಾರೆ. ಆಮೇಲೆ ಆನಂದ್ ಅವರು ಇದ್ದಾರೆ. ಆಮೇಲೆ ನಂತರ ಭೀಮರಾವ್ ಇರ್ತಾರೆ. ಇವರು ನಮ್ಮ ಇವರು ಒಟ್ಟು 4 ಮಕ್ಕಳೇನೆಂದರೆ ಅವರು ಭಾಳಷ್ಟು ರೋಗದಿಂದ ನರಳುತ್ತಿದ್ದ ಸಂದರ್ಭದಲ್ಲಿ ಪತ್ರ ಬಿಡ್ತಾರೆ. ಅವಾಗ ಏನಾಗ್ತಾರೆ ಬಾಬಾ ಸಾಹೇಬರು, ರಮಾ, ನೀನು ಎಷ್ಟೇ ಕಷ್ಟಪಟ್ಟರು ಸಹ ಸಾಧ್ಯ ಆದರೆ ನೀನು ನಮಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗು, ಟ್ರೀಟ್ಮೆಂಟ್ ಕೊಡಿಸು, ನಿನ್ನಲ್ಲಿರ್ತಕ್ಕಂಥ ಏನಾದರೂ ದುಡ್ಡಿದ್ರೆ ತೆಗೆದುಕೊಂಡು ಹೋಗಿ ಅಂದಾಗ, ಆಯಿತು ನೀವು ಬರೋದು ಬೇಡ, ನೀವು ಅಭ್ಯಾಸ ಮುಂದುವರಿಸ್ರಿ ಅಂಥೇಳಿ ಅವ್ರು ಹೇಳಿದಾಗ ತಾಯಿ ಮಾತೋಶ್ರೀ ರಮಾಬಾಯಿ ಅಂಬೇಡ್ಕರ್ ಅವರ 128ನೇ ಜಯಂತ್ಯೋತ್ಸವ ನಿಮಿತ್ತವಾಗಿ IAS KS ಪರೀಕ್ಷೆ ಪೂರ್ವ ಸಿದ್ಧತಾ ಕಾರ್ಯಾಗಾರ, ಕಾನೂನು ಅರಿವು ಮತ್ತು ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸಂಭ್ರಮ 2026. ಸೊ ಇದೇ ಬರುವ 26ರಂದು, ನೆನಪಿರಲಿ, ನಾಡಿದ್ದು ಬರುವ 26ರಂದು ಗುರುವಾರ ಸಮಯ ಬೆಳಗ್ಗೆ 11:30 ಗಂಟೆಗೆ ಡಾಕ್ಟರ್ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಕಾರ್ಯಕ್ರಮ ಜರುಗಲಿದ್ದು, ಸೊ ಈಗಾಗಲೇ ಹಿರಿಯರಾದ ಡಾಕ್ಟರ್ ಚೆಲ್ವ ಅವರು ಹಾಗೂ ಮಹೇಶಣ್ಣವರು ವಿಸ್ತಾರವಾಗಿ ಹೇಳಿದ್ದಾರೆ, ನಾನೇನು ಹೆಚ್ಚು ಹೇಳೋಕ್ಕಿಲ್ಲ. ನೂತನ ಮಹಾನಗರ ಪಾಲಿಕೆ ಕಚೇರಿಯನ್ನು ನಗರದ ಹೊರವಲಯದಲ್ಲಿರುವ ಶಾಪೂರ್ ಗೇಟ್ ಬಳಿ ಸ್ಥಳಾಂತರಿಸದೆ ಇದ್ದ ಜಾಗದಲ್ಲಿಯೇ ನಿರ್ಮಿಸುವಂತೆ ಪಾಲಿಕೆ ಸದಸ್ಯರಾದ ಶಶಿ ಹೊಸಳಿ ಆಗ್ರಹಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಇದ್ದ ಜಾಗದಲ್ಲಿಯೇ 3-4 ಅಂತಸ್ತಿನಲ್ಲಿ ಕಚೇರಿ ನಿರ್ಮಿಸಬಹುದು. ಆದರೆ ಪೌರಾಡಳಿತ ಸಚಿವ ರಹೀಂ ಖಾನ್, ಹಾಲಿ ಮಹಾನಗರ ಪಾಲಿಕೆ ಅಧ್ಯಕ್ಷ ಮೊಹಮ್ಮದ್ ಗೌಸ್ ಹಾಗೂ ಇತರೆ ಕಾಂಗ್ರೆಸ್ ಸದಸ್ಯರ ಜಮೀನು ಇದ್ದು ಅವುಗಳಿಗೆ ಹೆಚ್ಚಿನ ಬೆಲೆ ಬಂದು ಲಾಭ ಮಾಡಿಕೊಳ್ಳಬೇಕೆಂದು ಅಲ್ಲಿ ಶಿಫ್ಟ್ ಮಾಡಲು ಮೊನ್ನೆ ನಡೆದ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ನಿರ್ಧರಿಸಿದ್ದಾರೆ ಎಂದು ಆರೋಪಿಸಿದ್ದರು. ಪಾಲಿಕೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತವಿದೆ ಎಂಬ ಮಾತ್ರಕ್ಕೆ ಏಕಸ್ವಾಮ್ಯವಾಗಿ ವರ್ತಿಸುತ್ತಿರುವ ಕೈನಡೆ ಸಾರ್ವಜನಿಕರ ಹಿತ ಚಿಂತಿಸದೆ ಬರೀ ಹಣ ಹೊಡೆಯುವ ಹುನ್ನಾರ ನಡೆಸುತ್ತಿದ್ದಾರೆ ಎಂದು ದೂರಿದ್ದರು. ನಗರದ ನೂರ್ ಕಾಲೇಜ್ ಎದುರಿರುವ ಪಾಲಿಕೆ ವ್ಯಾಪ್ತಿಯಲ್ಲಿರುವ 10 ಎಕರೆ ಜಮೀನಿನಲ್ಲಿ ಬರೀ 8 ಎಕರೆ ಜಮೀನು ಕಾಂಪೌಂಡ್ ಗೋಡೆ ನಿರ್ಮಿಸಲಾಗಿದ್ದು 2 ಎಕರೆ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲದಂತಾಗಿದೆ. ಹೀಗೆ ಕಾಂಗ್ರೆಸ್ ಸದಸ್ಯರು ತಮ್ಮ ಮನಸ್ಸಿಗೆ ಬಂದಂತೆ ವರ್ತಿಸುತ್ತಿರುವುದನ್ನು ನಗರದ ಜನ ಗಮನಿಸುತ್ತಿರುವವರು ಎಂದರು. ಭೂವಿ ಸಮಾಜಕ್ಕೆ ಸೇರಿದ ಅತ್ಯಂತ ಹಳೆಯ ಮಠವಾದ ನಿರಂಜನ ಸ್ವಾಮಿ ಮಠದ ಜಾಗವನ್ನು ವಕ್ಫ್ ಆಸ್ತಿ ಎಂದು ಘೋಷಿಸಬೇಕೆಂದು ಎಂಐಎಂ ಸದಸ್ಯರೊಬ್ಬರ ಮಾತಿಗೆ ಮೆಲುಕು ಹಾಕಿದ ಆಡಳಿತ ಪಕ್ಷದ ಸದಸ್ಯರು ಅದನ್ನು ವಕ್ಫ್ ಆಸ್ತಿ ಎಂದು ಘೋಷಿಸಲು ಮುಂದಾಗಿದ್ದರು. ಎಲ್ಲೆಡೆ ವ್ಯಾಪಕ ವಿರೋಧ ಕೇಳಿಬಂದ ಹಿನ್ನೆಲೆ ಆ ಆದೇಶ ವಾಪಸ್ಸು ಪಡೆದಿರುವುದಕ್ಕೆ ಸಮಾಧಾನವಿದೆ ಎಂದರು. ನಗರದ ವಾಸಿಗಳಿಗೆ ಕುಡಿಯುವ ನೀರು, ನಿರಂತರ ವಿದ್ಯುತ್, ಒಳಚರಂಡಿ ಇತ್ಯಾದಿ ಮೂಲಭೂತ ವ್ಯವಸ್ಥೆ ಬಗ್ಗೆ ತಲೆಕೆಡಿಸಿಕೊಳ್ಳುವ ಆಡಳಿತಾರೂಢ ಸದಸ್ಯರು ಹಣದ ಹಿಂದೆ ಬಿದ್ದ ಕಾರಣ ಅಭಿವೃದ್ಧಿ ಮರೀಚಿಕೆಯಾಗಿದೆ ಎಂದು ಕುಟುಕಿದ ಅವರು, ಶಹಪುರ್ ಗೇಟ್ ಬಳಿ ನಿರ್ಮಿಸಲು ಉದ್ದೇಶಿಸಿರುವ ಮಹಾನಗರ ಪಾಲಿಕೆ ಕಚೇರಿಯನ್ನು ಸ್ಥಳಾಂತರಿಸದೇ ಇದ್ದ ಜಾಗದಲ್ಲಿಯೇ ನಿರ್ಮಿಸಿ, ಇಲ್ಲವಾದರೆ 15 ದಿವಸದ ಒಳಗೆ ಎಲ್ಲ ಸಮುದಾಯದ ಮುಖಂಡರ ಜೊತೆ ಚರ್ಚಿಸಿ ಹೋರಾಟಕ್ಕಿಳಿಯಬೇಕಾಗುತ್ತದೆ ಎಂದು ಎಚ್ಚರಿಸಿದರು.
ಪಾಲಿಕೆಯ ಇನ್ನೋರ್ವ ಹಿರಿಯ ಸದಸ್ಯರಾದ ರಾಜರಾಮ್ ಚಿಟ್ಟ ಮಾತನಾಡಿ ಬೊಮ್ಮಗುಂಡೇಶ್ವರ ವೃತ್ತದ ಬಳಿಯ ಜಾಬ್ ಶೆಟ್ಟಿ ಕಾಂಪ್ಲೆಕ್ಸ್ನಿಂದ ಗುಂಪಾ ರಿಂಗ್ ರಸ್ತೆ ಅಲ್ಲಿಂದ ಹೈದರಾಬಾದ್ ರಸ್ತೆವರೆಗೆ ವಿದ್ಯುತ್ ದೀಪ ವ್ಯವಸ್ಥೆ ಇಲ್ಲದೆ ಕತ್ತಲು ಆವರಿಸಿದೆ. ಈಗ ಕೆಲವೆಡೆ 20 ಕಂಬಗಳನ್ನು ಹಾಕಲಾಗಿದೆ. ಉಳಿದ ಪೂರ್ಣ ಪ್ರಮಾಣದ ವಿದ್ಯುತ್ ದೀಪಗಳ ಕಂಬಗಳನ್ನು ಅಳವಡಿಸುವಂತೆ ಅವರು ಆಗ್ರಹಿಸಿದ್ದರು. ಈ ಸಂದರ್ಭದಲ್ಲಿ ಪಾಲಿಕೆ ಸದಸ್ಯರಾದ ರಾಜು ಚಿಂತಾಮಣಿ ಮಾತನಾಡಿದ್ದರು. ಸದಸ್ಯರಾದ ಶಿವಕುಮಾರ್ ಭಾವಿಕಟ್ಟಿ, ಪ್ರಭು ಪ್ರಧಾನ, ಅಭಿ ಕಾಳೆ, ಸಂತೋಷ್ ಪಾಟೀಲ್, ಸಂಗಮೇಶ್ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿದ್ದರು. ನೇರವಾದಂಥ ಎಚ್ಚರಿಕೆ ಕೊಡ್ತೇವೆ. ಬರುವಂಥ ಒಂದು ವಾರದೊಳಗಾಗಿ ಈಗ ಬರುವಂಥ ಬಜೆಟ್ ಮೀಟಿಂಗ್ ಒಳಗಾಗಿ ಆ ಪ್ರಸ್ತಾವನೆ ತಿರಸ್ಕಾರ ಮಾಡಿ ಜನಾಭಿಪ್ರಾಯ ತಗೊಂಡು ಕಚೇರಿ ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡಬೇಕು. ಮಧ್ಯಭಾಗದಾಗ ಮಾಡಲಿಕ್ಕೆ ಇಲ್ಲ ಅಂದ್ರೆ ನಾವು ಈ ಭಾಗ ಬಂದ್ ಮಾಡ್ತೇವೆ. ಇವತ್ತು ಇಡೀ ನೌಬಾ, ಚೊಂಡಿ, ಚೌಳಿ, ಅಲಿಯಾಬಾದ್ನಿಂದ ಗುಂಪವರೆಗೆ ಎಲ್ಲ ಭಾಗಗಳು ಬಂದ್ ಮಾಡಿ ನಾವು ತೀವ್ರವಾದಂಥ ಹೋರಾಟ ಮಾಡಬೇಕಾಗ್ತದೆ ಅನ್ನುವಂಥ ಎಚ್ಚರಿಕೆ ಕೂಡ ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ಇಲ್ಲಿಂದ ಮಹಾನಗರ ಪಾಲಿಕೆ ಕೊಡ್ತೇವೆ. ಮೆಜಾರಿಟಿ ಒಂದೇ ಮುಖ್ಯ ಅಲ್ಲ, ಜನಾಭಿಪ್ರಾಯ ಮಾಡಬೇಕು. ಇವತ್ತೇನು ಹೇಳ್ತೀರಿ, 1 ಎಕರೆ ಸಾಲಲ್ಲ, 2 ಎಕರೆ ಸಾಲಲ್ಲ. ಹೌದು, ಇವತ್ತು 3 ಭಾಗ ಆಗ್ಯಾವ. 2 ಜೋನಲ್ ಆಫೀಸ್ ಆಗ್ಯಾವ, ಜೋನಲ್ ಕಮಿಷನರ್. ಒಂದು ಗಾಂಧಿಗಂಜ್ನಲ್ಲಿ ಆಗ್ಯದ, ಒಂದು ಹಳೆ ಅಂಬೇಡ್ಕರ್ ಸರ್ಕಲಲ್ಲಿರುವಂಥ ನಮ್ಮ ಹಳೆ ಕಚೇರಿಯಲ್ಲಿ ಆಗ್ಯದ. ಈಗ ಇದ್ದೇ ಆಫೀಸಿಗೆ ಜನ ಬರಲ್ಲ, ಅಲ್ಲಿ ಬರೀ ಕಾರ್ಪೊರೇಟರು, ಇಂಜಿನಿಯರು, ಕಮಿಷನರ್ ಇಷ್ಟೇ ಜನ ಬರ್ತಾರೆ. ಉಳಿದಿದ್ದೆಲ್ಲ ಕಾರ್ಯಗಳು ಜೋನಲ್ ಆಫೀಸ್ನಾಗ ನಡೀತಾವೆ. ಅದಕ್ಕೆ ನಾವು ಒಂದು ಹೋರಾಟ ಸಮಿತಿಯನ್ನು ಬರುವಂಥ ಮುಂದಿನ ವಾರದಲ್ಲಿ ಬೀದರ್ ನಗರದ ಅನೇಕ ಹಿರಿಯರನ್ನು ಒಳಗೊಂಡು, ಅನೇಕ ಹೋರಾಟಗಾರರನ್ನು ಒಳಗೊಂಡು ಒಂದು ಹೋರಾಟ ಸಮಿತಿಯನ್ನು ರಚನೆ ಮಾಡ್ತೇವೆ. ಅದರ ಹೋರಾಟ ನಾವು ಸದನದ ಒಳಗೂ ನಮ್ಮ ಮಹಾನಗರ ಪಾಲಿಕೆ ಒಳಗೂ ಮಾಡ್ತೇವೆ ಮತ್ತು ಹೊರಗೂ ಮಾಡ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ನೀಡಿ, ನಗರದ ಹಳೆ ಭಾಗದಲ್ಲಿರುವಂಥ ಬೋವಿ ಗಲ್ಲಿ ಅಂಥೇಳಿ ಒಂದು ಹಳೆ ಭಾಗ ಅದ. ಅಲ್ಲಿ ಕಳೆದ 50 ವರ್ಷಗಳಿಂದ ಅಲ್ಲಿ ಗುಡಿ ಅದ. ಅದು ಒಂದು ದೇವಿ ಗುಡಿ ಅನ್ನೋದು. ಆ ಗುಡಿದಾಗ ನಿರಂಜನ ಸ್ವಾಮಿ ಮಠ ಅಂತದ, ನಿರಂಜನ ಸ್ವಾಮಿ ಮಠ. ಆ ಜಾಗ ಏನು ಮಾಡಿರ್ತಾರೆ, ಸ್ವಲ್ಪ ಗೋಡೆ ಎಲ್ಲ ಬೀಳಕ್ಕಾಗಿರ್ತಾವ ಅಂತೇಳಿ ಆ ಗೋಡೆ ಎಲ್ಲ ತೆಗೆದು ಹೊಸದು ಕಟ್ಟಾರಂತ ಇವರು ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡಿದ ಮರುದಿವಸ ಈ MIM ಸದಸ್ಯ ಅವ ಹೈದರಾಬಾದ್ ಬೀದರ್ ಮಾಡ್ಲಕ್ಕೆ ಹೊರಟನು. ಆದರೆ ಯಾವುದೇ ಕಾರಣಕ್ಕೆ ಇಲ್ಲಿ ಆಗ್ಲಕ್ಕೆ ಬಿಡಲ್ಲ. ಆ ಹೈದರಾಬಾದ್ ಸ್ಟೈಲು ಬೀದರ್ನಾಗ ನಡಿಲಕ್ಕೆ ಬಿಡಲ್ಲ, ಇಲ್ಲಿ ಅದು ನಡೆಯಲ್ಲ. ಬೇಸಿಗೆಗಾಲ ಇದೆ, ನೀರಿನ ಸಮಸ್ಯೆ ಇದೆ, ಪೂರ ರೋಡ್ ಎಲ್ಲ ಕೆಟ್ಟು ಹೋಗಿದೆ ಬೀದರ್ ನಗರದಲ್ಲಿ. ಅದು ಅಂಥ ವಿಷಯಗಳು ಯಾವುವೂ ಇಲ್ಲ. ಅವ್ರ ಮನಸ್ಸು ಬಂದಂಗೆ ಮಾಡ್ತಾರೆ. ಮತ್ತು ಇನ್ನೊಂದು, ಅವರಿಗೆ ಹೇಳೋದ್ರಲ್ಲಿ ಅರ್ಥ ಏನಿಲ್ಲ. ಅವ್ರು ಹೈಕಮಾಂಡ್ ಏನು ಹೇಳ್ತಾರೆ ಅಷ್ಟೇ ಮಾಡ್ತಾರೆ ಅಂತ ಅನಿಸ್ತದ. ಅವ್ರು ಮೊದಲೇ ಪ್ರೀ ಮೀಟಿಂಗ್ ಮಾಡ್ಕೊಂಡು ಬಂದಾರ. ಅವ್ರು ಏನಂತಂದ್ರೆ ನಾವು ಏನು ಹೇಳ್ತಾರೆ ಅದಕ್ಕೆ ಎಸ್ ಅನ್ಬೇಕು ಅಂಥೇಳಿ. ನಮ್ದು ಯಾವುದೂ ನಿಮ್ಮ ಮೆಜಾರಿಟಿ ಕೈ ಎತ್ತರಿ ಅಂತ ಹೇಳ್ತಾರೆ ಅವರು ಎಲ್ಲ ವಿಷಯ. ಬೇರೆ ವಿಷಯ ಬಂದಾಗ ಇಲ್ಲ ನಾವೆಲ್ಲರೂ ಕೂಡ ಎಲ್ಲ 35 ಸದಸ್ಯರು ಒಂದೇ ರೀ ಅಂತ ಹೇಳ್ತಾರೆ. ಮೀಟಿಂಗ್ನಾಗ ಬಂದಾಗ ಮಾತ್ರ ಅಲ್ಲ, ಈ ಉರ್ದುನಲ್ಲಿ ಹೆಸರು ಹಾಕ್ರಿ, ಮರಾಠಿನಲ್ಲಿ ಹೆಸರು ಹಾಕ್ರಿ, ಯಾಕೆ ಬೇಕ್ರಿ ಅದೆಲ್ಲ? ಎರಡು ನಾವು ಕರ್ನಾಟಕದಲ್ಲಿದ್ದೆ, ಒಂದು ಕನ್ನಡ ಇಂಗ್ಲೀಷ್ ಮೊದಲಿನಿಂದ ನಗರಸಭೆ ಯಾವಾಗಿದೆ ಅವಾಗಿನ ಹಿಡಿದು ಹೊಂಟದ. ಈಗ ಉರ್ದುದ ಹಾಕ್ರಿ, ಉರ್ದು ಹಾಕ್ರಿ, ತೆಲುಗು ಹಾಕ್ರಿ, ಮರಾಠಿ ಅದ್ರಿಂದ ಜನರಿಗೇನು ಉಪಯೋಗ ಅದ? ಜನರೇನು ನಿರೀಕ್ಷೆ ಮಾಡ್ಲತ್ತಾರ? ಸ್ವಚ್ಛತೆ ಮಾಡಿರಿ, ನೀರು ಕುಡ್ರಿ, ಬೀದಿ ದೀಪ ಹಾಕ್ಯಾರ. ಎಷ್ಟು ದಿವಸ ಆಯಿತು? 1 ವರ್ಷ ಆಯಿತು. ಹಾಗೆ ಬಿದ್ದದ. ಜಾಬ್ ಶೆಟ್ಟಿ ಕಾಂಪ್ಲೆಕ್ಸ್ ಹಿಡ್ಕೊಂಡು ಗುಂಪವರೆಗೆ ಮತ್ತು ಗುಂಪದಿಂದ ಹೈದರಾಬಾದ್ ರಿಂಗ್ ರೋಡ್ವರೆಗೆ 1.5 ವರ್ಷ ಆಯಿತು ರೋಡ್ ಮೇಲೆ ಬಿದ್ದು. ಇಷ್ಟೊತ್ತನ ಅವು ಯಾವುದೂ ಚಾಲೂನೇ ಆಗಿಲ್ಲ. ಅದೇ ಒಂದು ಮಾದರಿಯಲ್ಲಿ ನಮ್ಮ ಹಳೆ ಸರ್ವಿಸ್ ಸ್ಟ್ಯಾಂಡ್ 2 ಎಕರೆ ಜಮೀನಿದೆ. ಅದನ್ನು ಉಪಯೋಗಿಸ್ಕೊಂಡು ಹೊಸ ಕಟ್ಟಡ ಏನಂದ್ರೆ ಅಜೆಂಡಾದಲ್ಲಿ ಆಲ್ರೆಡಿ ಹೊಸ ಕಟ್ಟಡ ಹಳೆ ಸರ್ವಿಸ್ ಸ್ಟ್ಯಾಂಡಲ್ಲಿ ಕಟ್ಟಬೇಕು ಅಂತ ಅಜೆಂಡಾದಲ್ಲಿ ಇಟ್ಟು ಆಮೇಲೆ ಅದಕ್ಕೆ ಮಾರ್ಪಾಡು ಮಾಡ್ಕೊಂಡ್ರು. ಯಾಕಂತಂದ್ರೆ ಅವ್ರಿಗೆ ಅಲ್ಲಿ ಬೇಕಾಗಿತ್ತು ಅಂತಂದ್ರೆ ಅವ್ರು ಮಾರ್ಪಾಡು ಮಾಡ್ಕೊಂಡಿರೋದು, ರೆಸೊಲ್ಯೂಷನ್ ಪಾಸ್ ಮಾಡೋದು. ನಾವು ಯಾವಾಗ ಏನಂದ್ವಿ, ಜನರ ಅಭಿಪ್ರಾಯ ತಗೊಂಡು ಏನಂದ್ರೆ ಎಲ್ಲ ಜನರಿಗೆ ಏನಂದ್ರೆ ನೀವು ಒಂದು ಸಮಯ ಕೊಡ್ರಿ, ತಮ್ಮ ಒಪಿನಿಯನ್ಸ್ಗಳಿಗೆ ಕೊಡೋಕೆ ಸಲುವಾಗಿ ಏನಾದ್ರು ಸಮಯ ಕೊಟ್ಟು ಏನಾದ್ರು ಅದ್ರ ನಂತರ ಏನಾದ್ರು ಒಂದು ಡಿಸೈಡ್ ಮಾಡೋಣ ಅಂತಂತಂದ್ರೆ ಅವರು ನೇರವಾಗಿ ರಿಜೆಕ್ಟ್ ಮಾಡಿ ಅವ್ರು ಏನಾದ್ರು ರೆಸೊಲ್ಯೂಷನ್ ಪಾಸ್ ಮಾಡಿದ್ರು. ನಮ್ದು ಖಂಡಿತವಾಗಿ ಇದಕ್ಕೆ ವಿರೋಧದ. ಜನರ ಅಭಿಪ್ರಾಯ ತಗೊಂಡು ಏನಂದ್ರೆ ಜಿಲ್ಲಾ ಸಂಕೀರ್ಣ ಯಾವ ಥರ ಮಧ್ಯ ಬೀದರ್ನಲ್ಲಿ ಆಗ್ತಾ ಇದೆ ಅದೇ ಥರ ಏನಾದ್ರು ನಮ್ಮದು ಕಾರ್ಪೊರೇಷನ್ ಆಫೀಸ್ನು ಅಲ್ಲಿ ಆಗಬೇಕಂತ ನಂದು 2 ಮಾತು ಹೇಳಿದೆ.
ABC ಎಂದು ವರ್ಗೀಕರಿಸಿ ರೋಸ್ಟರ್ ಪದ್ಧತಿ ಜಾರಿ ಮಾಡಿ ಅಣ್ಣ ತಮ್ಮಂದಿರರಂತೆ ಎಡಗೈ ಹಾಗೂ ಬಲಗೈ ಪರಿಶಿಷ್ಟ ಜಾತಿಗಳ ಮಧ್ಯೆ ಜಗಳ ಹಚ್ಚಲು ನಾಗಮೋಹನ್ ದಾಸ್ ವರದಿ ಜಾರಿ ಮಾಡಲು ಹೊರಟಿರುವ ರಾಜ್ಯ ಸರ್ಕಾರ ಅದನ್ನು ಹಿಂಪಡೆದು ಹಳೆಯ ಮೀಸಲಾತಿಯನ್ನೇ ಮುಂದುವರಿಸುವಂತೆ ಆಗ್ರಹಿಸಲು ಬೀದರ್ ದಕ್ಷಿಣ ಕ್ಷೇತ್ರದ ಹೆಬ್ಬಾಗಿಲು ಮನ್ನಾಖೇಳಿ ಕ್ರಾಸ್ ಬಳಿ ಇರುವ ಬಾಲಮ್ಮ ದೇವಿ ಮಂದಿರದಿಂದ ಮನ್ನಾಖೇಳಿಯಲ್ಲಿರುವ ಅಂಬೇಡ್ಕರ್ ವೃತ್ತದವರೆಗೆ ಪಾದಯಾತ್ರೆ ಹಮ್ಮಿಕೊಂಡು ಹೋರಾಟ ನಡೆಸಿ ಮನ್ನಾಖೇಳಿ ಬಂದ್ ಮಾಡಿ ನಂತರ ಚಿಡುಗುಪ್ಪ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮಸೂದೆ ಅಂಗೀಕರಿಸುವ ಪುನಃ ರಾಜ್ಯ ಸರ್ಕಾರಕ್ಕೆ ವಾಪಸ್ಸು ಕಳಿಸಬೇಕೆಂದು ಒತ್ತಾಯಿಸಲಾಗಿದೆ ಎಂಬುದಾಗಿ ಬಲಗೈ ಒಳ ಮೀಸಲಾತಿ ಹೋರಾಟ ಸಮಿತಿ ಬೀದರ್ ದಕ್ಷಿಣ ಕ್ಷೇತ್ರದ ಅಧ್ಯಕ್ಷರಾದ ರಾಜ್ಕುಮಾರ್ ಶಿಂದೆ ತಿಳಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು ಒಳ ಮೀಸಲಾತಿ ಬಗ್ಗೆ ಇರುವ ಗೊಂದಲಗಳು, ಸಮಸ್ಯೆಗಳು ಹಾಗೂ ನ್ಯಾಯಾಲಯದ ಅಡೆತಡೆಗಳು ನಿವಾರಣೆಯಾಗುವವರೆಗೆ ಒಳ ಮೀಸಲಾತಿ ಕೈಬಿಟ್ಟು ಹಳೆ ಮೀಸಲಾತಿ ಜಾರಿ ತಂದು ನೇಮಕಾತಿ ಮತ್ತು ಶಿಕ್ಷಣಕ್ಕೆ ತೊಂದರೆಯಾಗದಂತೆ ಸರ್ಕಾರ ಆದೇಶ ಹೊರಡಿಸುವಂತೆ ಒತ್ತಾಯಿಸಿದ್ದರು. ಈಗಿನ ಒಳ ಮೀಸಲಾತಿ ಪದ್ಧತಿಯು ಬಲಗೈ ಸಮುದಾಯಗಳಿಗೆ ಮರಣ ಶಾಸನವಾಗಿದ್ದು ಮುಖ್ಯಮಂತ್ರಿಗಳು ಅದನ್ನು ತಕ್ಷಣ ಹಿಂಪಡೆದು ಕಾಂಗ್ರೆಸ್ ಸರ್ಕಾರಕ್ಕೆ ಯಾವತ್ತೂ 90% ಮತ ನೀಡಬಹುದಾದ ಬಲಗೈ ಸಮುದಾಯಗಳಿಗೆ ನ್ಯಾಯ ಒದಗಿಸುವ ಕಾರ್ಯಕ್ಕೆ ಮುಂದಾಗುವಂತೆ ಕರೆ ನೀಡಿದ್ದರು. ಸದ್ಯ ಒಳ ಮೀಸಲಾತಿ ಕಾನೂನು ರಾಜ್ಯಪಾಲರ ಅಂಗಳದಲ್ಲಿದ್ದು ಯಾವಾಗ ಬೇಕಾದರೂ ರಾಜ್ಯಪಾಲರು ಅದನ್ನು ಜಾರಿ ಮಾಡಬಹುದಾಗಿರುವುದರಿಂದ ರಾಜ್ಯ ಸರ್ಕಾರ ಕೂಡಲೇ ಅದನ್ನು ಹಿಂಪಡೆದು ಅದರಲ್ಲಿನ ಅವೈಜ್ಞಾನಿಕ ಗೊಂದಲಗಳನ್ನು ಸರಿಪಡಿಸಿ ಎಲ್ಲ ಶೋಷಿತ ಸಮುದಾಯಗಳಿಗೆ ಅವರವರ ಹಕ್ಕು ದೊರೆಯುವಂತೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದರು. ಸಮಿತಿಯ ಗೌರವಾಧ್ಯಕ್ಷರಾದ ದಿಲೀಪ್ ಕುಮಾರ್ ವರ್ಮಾ ಮಾತನಾಡಿ, ಪ್ರವರ್ಗ ಎದಲ್ಲಿ 16, ಬಿಯಲ್ಲಿ 19 ಹಾಗೂ ಸಿ ವರ್ಗದಲ್ಲಿ 63 ಜಾತಿಗಳು ಒಳಗೊಂಡಿದ್ದು ಬಿ ಹಾಗೂ ಸಿ ಪ್ರವರ್ಗದಲ್ಲಿನ ಎಲ್ಲ ಜಾತಿಗಳಿಗೆ ಇದರಿಂದ ಅನ್ಯಾಯವಾಗುತ್ತಿದೆ. ಇದನ್ನು ವಿರೋಧಿಸಿ ಈಗಾಗಲೇ ನಮ್ಮ ಪೂಜ್ಯ ಜ್ಞಾನಪ್ರಕಾಶ್ ಸ್ವಾಮೀಜಿ ನೇತೃತ್ವದಲ್ಲಿ ಚಂದ್ರಶೇಖರಯ್ಯ ಒಳಗೊಂಡಂತೆ ನಮ್ಮ ಬಲಗೈ ಸಮುದಾಯದ ಬಾಂಧವರು ಹೋರಾಟದ ರೂಪರೇಷು ಸಿದ್ಧಪಡಿಸುತ್ತಿದ್ದಾರೆ ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಕಾಶಿನಾಥ್ ಗಜ್ಕರೆ, ಸಹ ಕಾರ್ಯದರ್ಶಿ ರಾಹುಲ್ ಭಂಗೂರೆ, ಖಜಾಂಚಿ ಶಿವಕುಮಾರ್ ಮುತ್ತಂಗಿ, ಸಂಘಟನಾ ಕಾರ್ಯದರ್ಶಿ ಸಂದೀಪ್ ಕಟ್ಟಿಮನಿ, ಪ್ರಚಾರ ಸಮಿತಿ ಅಧ್ಯಕ್ಷ ಗೌತಮ್ ಬಗ್ದಲ್ಕರ್, ಉಪಾಧ್ಯಕ್ಷ ಶಿವಕಾಂತ್ ಹರ್ಕೇರಿ, ಕಾರ್ಯದರ್ಶಿ ಶ್ರೀಕಾಂತ್ ಹೊಸ್ಮನಿ, ಜಂಟಿ ಕಾರ್ಯದರ್ಶಿ ಶಾಂತಕುಮಾರ್ ಪಟ್ನೆ, ಸದಸ್ಯರಾದ ಉತ್ತಮ್ ಕೆಂಪೆ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿದ್ದರು. ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕರೆಗೆ ಬರಬೇಕು. ಆ ಕರೆಗೆ ಹೋಗೊಟ್ಟು ಬಂದಿ ಸಹಕರಿಸಬೇಕು. ಯಾಕಂದ್ರೆ ಬಂದಿನಿ ಒಂದು ವೇಳೆ ನೀವು ಸಹಕರಿಸಲು ಹೋದ್ರಂದ್ರೆ ಮುಂದೆ ಬರೋಂಥ ದಿನಗಳ ಮಾರ್ಚ್ ಅಲ್ಲಿಗೆ ಇದು ಇದೇ ಮಾಡ್ತಾರಲ್ಲ ಬಜೆಟ್ ಮಂಡನೆ ಮಾಡೋ ಟೈಮಿನಾಗ ಅದು ಪ್ರತ್ಯೇಕವಾಗಿ ಬಜೆಟ್ ಮಂಡನೆ ಮಾಡಿದ್ರೆ ಅದಕ್ಕೆ ನಮಗೆ ಉಳಿಗಾಲ ಇರೋಲ್ಲ. ಆ ಬಜೆಟ್ ತಡೆ ಹಿಡಿಬೇಕಾದ್ರೆ ಅವತ್ತು 25 ತಾರೀಕು ನೀವು ಹೆಚ್ಚಿಗೆ ಜನಸಂಖ್ಯೆಯಲ್ಲಿ ಬರಬೇಕು. ಬಂದು ಆ ಪ್ರತಿಭಟನಾ ರ್ಯಾಲಿಯನ್ನು ನೀವು ಯಶಸ್ವಿ ಮಾಡ್ತೀರಿ ಅಂತೇಳಿ ಬೀದರ್ ದಕ್ಷಿಣ ಕ್ಷೇತ್ರದ ಎಲ್ಲ ಮಹಾಜನತೆಗಳಿಗೆ ನಾನು ಮನವಿ ಮಾಡಿಕೊಡ್ತೀನಿ. ಧನ್ಯವಾದಗಳು. ನಮಸ್ಕಾರ. 26 ಗುರುವಾರ ದಿನ ಸರ್. ಬಂದ್ ಕರೆ ಅದ, ಬಂದ್ ಕರೆ, ಸಂಪೂರ್ಣ ಬಂದ್ ಕರೆ. ಟೈಮಿಂಗ್ ಬೆಳಗ್ಗೆ 11 ಗಂಟೆ ಸರ್. 11ರಿಂದ 4-5 ತನಕ ಆಯ್ತು. ಮನ್ನೆಕೇಳಿಯಿಂದ ಏನು ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.